Hello everyone, welcome to Panchajanya IA, the Hindu newspaper analysis. Today we will be discussing the current affairs of 12th September 2024. ಸೊ ಮೊದಲನೇದಾಗಿ ಎಡಿಟೋರಿಯಲ್ ಸೆಕ್ಷನಲ್ಲಿ ಕವರ್ ಆಗಿರುವಂಥ ಟಾಪಿಕ್ಸ್ಗಳನ್ನ ನೋಡೋಣ. ಫಸ್ಟ್ ಟಾಪಿಕ್, ಇನ್ಸ್ಟೆಬಿಲಿಟಿ ಆ್ಯಂಡ್ ಅನ್ಸರ್ಟನಿಟಿ ಸ್ಟಾಕ್ ಬಾಂಗ್ಲಾದೇಶ್. ಸೊ ಇಲ್ಲಿ ಬಾಂಗ್ಲಾದೇಶಿಗೆ ಇತ್ತೀಚಿನ ಒಂದು ಬೆಳವಣಿಗೆಗಳನ್ನ ನೋಡೋದಾದರೆ, ಸೊ ಅಲ್ಲಿ ಪ್ರಜಾಪ್ರಭುತ್ವ ಒಂದು ಸರ್ಕಾರವನ್ನು ಕಿತ್ತೆಸೋದು ಇವಾಗ ಅಲ್ಲಿ ಮಧ್ಯಂತರ ಸರ್ಕಾರ ಅನ್ನುವಂಥದ್ದು ಅಲ್ಲಿ ರೂಪುಗೊಂಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಟಾಪಿಕ್ಗಳ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ಚರ್ಚೆಯನ್ನು ಮಾಡಲಿದ್ದೀವಿ. ಆ್ಯಂಡ್ ದ ಸೆಕೆಂಡ್ ಟಾಪಿಕ್, ಇಂಡಿಯಾ ಸಿಕಲ್ ಸೆಲ್ ಚಾಲೆಂಜ್. ಸೊ ಇಲ್ಲಿ ಸಿಕಲ್ ಸೆಲ್ ಅನಿಮಿಯಾ ಅಂತ ಹೇಳಿ ಬರುತ್ತೆ. ಅಂದರೆ ಕನ್ನಡದಲ್ಲಿ ನಾವು ಅದಕ್ಕೆ ಕೊಡುಗೋಲು ಕಣ ರಕ್ತಹೀನತೆ ಅಂತ ಕರಿತೀವಿ. ಈ ಒಂದು ಕಾಯಿಲೆ ಭಾರತಕ್ಕೆ ಯಾವ ರೀತಿ ಸವಾಲಾಗಿ ಪರಿಣಮಿಸ್ತಾ ಇದೆ ಅಂತ ಹೇಳಿ ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡಲಿದ್ದೀವಿ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ವೈ ಡಿಡ್ ಬ್ರೆಜಿಲ್ ಸುಪ್ರೀಂ ಕೋರ್ಟ್ ಸಸ್ಪೆಂಡ್ ಎಕ್ಸ್. ಸೊ ಈ ಹಿಂದೆ ಈ ಎಕ್ಸ್ಗೆ ನಾವು ಟ್ವಿಟರ್ ಅಂತ ಕರೀತಾ ಇದ್ವಿ, ಟ್ವಿಟರ್. ಸೊ ಈ ಒಂದು ಟ್ವಿಟರನ್ನು ಸೊ ಇತ್ತೀಚೆಗೆ ಈ ಬ್ರೆಜಿಲ್ನ ಸುಪ್ರೀಂ ಕೋರ್ಟ್ ಏನು ಮಾಡಿದ್ದಾರೆ ಅಂತಂದರೆ ಅದನ್ನು ಸಸ್ಪೆಂಡ್ ಮಾಡಿದ್ದಾರೆ, ಅಂದರೆ ನಿಷೇಧವನ್ನು ಮಾಡಿದ್ದಾರೆ. ಹಾಗಿದ್ರೆ ಯಾಕೆ ಈ ಒಂದು ಕ್ರಮವನ್ನು ಅಲ್ಲಿನ ಸುಪ್ರೀಂ ಕೋರ್ಟ್ ಕೈಗೊಂಡಿದೆ ಅಂತ ಹೇಳಿ ಡಿಸ್ಕಷನ್ ಮಾಡಿದ್ದೀವಿ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಸೆಂಟರ್ ಟು ನಡ್ಜ್ ಬ್ಯಾಂಕ್ ಟು ಫಂಡ್ ಗ್ರೀನ್ ಎನರ್ಜಿ ಪ್ರಾಜೆಕ್ಟ್. ಸೊ ಇಲ್ಲಿ ಗ್ರೀನ್ ಎನರ್ಜಿ ಪ್ರಾಜೆಕ್ಟ್ ಅಂತಂದರೆ ರಿನ್ಯೂವೇಬಲ್ ಎನರ್ಜಿ, ಅಂದರೆ ಹಸಿರು ಒಂದು ಇಂಧನದ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಬ್ಯಾಂಕ್ಗಳು ಏನು ಮಾಡಬೇಕು, ಇಲ್ಲಿ ಫಂಡಿಂಗನ್ನು ಅಂದರೆ ಈ ಒಂದು ಯೋಜನೆಗಳಿಗೆ ಹಣಕಾಸನ್ನು ನೀಡಬೇಕಂತ ಹೇಳಿ ಕೇಂದ್ರ, ಅಂದರೆ ಇಲ್ಲಿ ಕೇಂದ್ರ ಸರ್ಕಾರದವರು ಏನು ಮಾಡ್ತಾರೆ, ಈ ಒಂದು ಬ್ಯಾಂಕ್ಗಳಿಗೆ ಒತ್ತಾಯವನ್ನು ಮಾಡ್ತಾಯಿದ್ದಾರೆ ಅಥವಾ ಫೋರ್ಸನ್ನು ಮಾಡ್ತಾಯಿದ್ದಾರೆ. ಎಸ್, ಸೊ ನೆಕ್ಸ್ಟ್ ಪ್ರಿಲಿಮ್ಸ್ ರಿಲೇಟೆಡ್ ಆಗಿರುವಂಥ ಒಂದಿಷ್ಟು ಟಾಪಿಕ್ಸ್ಗಳನ್ನು ಕೂಡ ಡಿಸ್ಕಸ್ಸನ್ನು ಮಾಡಿದ್ದೀವಿ. ಸೊ ಇದರಲ್ಲಿ ಮೊದಲನೇ ಟಾಪಿಕ್, ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲೈನ್ಸ್ ಮಿಷನ್ ಮೌಸಮ್, ಪ್ರಧಾನಮಂತ್ರಿ ಕಿಸಾನ್ ಯೋಜನಾ, ಮಾನ್ಧನ್ ಯೋಜನಾ, PME ಡ್ರೈವ್ ಸ್ಕೀಮ್, ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನಾ, ಪ್ಲಾನೆಟರಿ ಪ್ರೊಡಕ್ಷನ್, ಲಾಫಿಂಗ್ ಟ್ರೀ ಫ್ರಾಗ್, ಕವಾಸಕಿ ಡಿಸೀಸ್ ಆ್ಯಂಡ್ ಮಿಕೇನಿಯಾ ಮರ್ಚೆಂಟಾ. ಸೊ ಈ ಎಲ್ಲ ಒಂದು ಟಾಪಿಕ್ಸ್ಗಳನ್ನ ಕೂಡ ಇನ್ ಡೀಟೇಲ್ ಆಗಿ ನೋಡೋಣ. ಎಸ್, ಸೊ ಮೊದಲನೇದಾಗಿ ಪ್ರೀವಿಯಸ್ ಇಯರ್ನಲ್ಲಿ ಕೇಳಲಾಗಿರೋಂಥ ಒಂದು ಕ್ವಶನ್ನ, ಅಂದರೆ ಈ ಹಿಂದೆ ನಾವು ನಿನ್ನೆ ಒಂದು ಕ್ಲಾಸ್ನಲ್ಲಿ ಇದರ ಕುರಿತಾಗಿ ಚರ್ಚೆಯನ್ನು ಕೂಡ ಮಾಡಿದ್ದೀವಿ, ಅದರ ಒಂದು ಉತ್ತರವನ್ನು ನೋಡೋಣ. ಸೊ ಫಸ್ಟ್ ಕ್ವಶನ್, ವಿತ್ ರೆಫರೆನ್ಸ್ ಟು ಡೆಪ್ಯೂಟಿ ಸ್ಪೀಕರ್ ಅವರಿಗೆ ಸಂಬಂಧಪಟ್ಟಂತೆ, ಅಂದರೆ ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ ಅವರಿಗೆ ಸಂಬಂಧಪಟ್ಟಂತೆ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಎಸ್, ಸೊ ಇಲ್ಲಿ ಯಾವ ಒಂದು ಹೇಳಿಕೆ, ವಿಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಅಬೋವ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ, ಅಂದರೆ ಸರಿಯಾಗಿರುವಂಥ ಹೇಳಿಕೆಗಳನ್ನು ಮಾತ್ರ ನಾವು ತೆಗೆದುಕೊಳ್ಬೇಕಿಲ್ಲಿ. ಸೊ ಫಸ್ಟ್ ಸ್ಟೇಟ್ಮೆಂಟ್, ಆ್ಯಸ್ ಪರ್ ದ ರೂಲ್ಸ್ ಆಫ್ ಪ್ರೊಸೀಜರ್ ಆ್ಯಂಡ್ ಕಂಡಕ್ಟ್ ಆಫ್ ಬಿಸ್ನೆಸ್ ಇನ್ ಲೋಕಸಭಾ, ಅಂದರೆ ಈ ಲೋಕಸಭೆಯಲ್ಲಿನ ಈ ನಿಯಮಗಳ ಪ್ರಕಾರ, ಅಂದರೆ ಕಾರ್ಯವಿಧಾನ ಮತ್ತು ಈ ವ್ಯವಹಾರದ ನಡವಳಿಕೆಯ ನಿಯಮಗಳ ಪ್ರಕಾರ ಸ್ಪೀಕರ್ ಅವರು ನಿಗದಿಪಡಿಸಬಹುದಾದ ದಿನಾಂಕದಿಂದ ಏನು ಮಾಡಬಹುದು ಅಂತಂದರೆ ಈ ಡೆಪ್ಯೂಟಿ ಸ್ಪೀಕರ್ ಅವರ ಚುನಾವಣೆಯನ್ನು ನಡೆಸಬೇಕಂತ ಹೇಳಿ ಈ ಸ್ಟೇಟ್ಮೆಂಟ್ ಹೇಳುತ್ತೆ. ಎಸ್, ಸೊ ಈ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಯಾಕಂದರೆ ಇಲ್ಲಿ ಈ ಡೆಪ್ಯೂಟಿ ಸ್ಪೀಕರ್ ಅವರ ಚುನಾವಣೆಯ ದಿನಾಂಕವನ್ನು ಯಾರು ನಿರ್ಧಾರ ಮಾಡ್ತಾರೆ ಅಂತಂದರೆ ಇಲ್ಲಿ ಸ್ಪೀಕರ್ ಅವರು ನಿರ್ಧಾರ ಮಾಡ್ತಾರೆ. ಸೆಕೆಂಡ್ ಸ್ಟೇಟ್ಮೆಂಟ್, ದೆರ್ ಈಸ್ ಅ ಮ್ಯಾಂಡೇಟರಿ ಪ್ರೊವಿಷನ್ ದ್ಯಾಟ್ ದ ಎಲೆಕ್ಷನ್ ಆಫ್ ಅ ಕ್ಯಾಂಡಿಡೇಟ್ ಆ್ಯಸ್ ಅ ಡೆಪ್ಯೂಟಿ ಸ್ಪೀಕರ್, ಅಂದರೆ ಈ ಡೆಪ್ಯೂಟಿ ಸ್ಪೀಕರ್ ಹುದ್ದೆಗೆ ಸ್ಪರ್ಧಿಸುವಂಥ ಅಭ್ಯರ್ಥಿಯ ದ್ಯಾಟ್ ಎಲೆಕ್ಷನ್ ಆಫ್ ಎ ಕ್ಯಾಂಡಿಡೇಟ್, ಅಂದರೆ ಡೆಪ್ಯೂಟಿ ಒಂದು ಹುದ್ದೆಯ ಅಭ್ಯರ್ಥಿಯ ಒಂದು ಚುನಾವಣೆ ಅನ್ನುವಂಥದ್ದು ಶಾಲ್ ಬಿ ಫ್ರಮ್ ದ ಐದರ್ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ ಆರ್ ದ ರೂಲಿಂಗ್ ಪಾರ್ಟಿ. ಸೊ ಇದು ಏನಂತಂದರೆ ಕಡ್ಡಾಯ ಪ್ರೊವಿಷನ್ ಆಗಿದೆ ಅಂತ ಹೇಳಿ. ಅಂದರೆ ಈ ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ ಆಗಿ ಅಭ್ಯರ್ಥಿಯ ಆಯ್ಕೆ ಅನ್ನುವಂಥದ್ದು ಪ್ರಮುಖ ವಿರೋಧ ಪಕ್ಷ ಮತ್ತು ಅಥವಾ ಈ ಒಂದು ಆಡಳಿತ ಪಕ್ಷದಿಂದ ಆಗಿರಬೇಕಂತ ಹೇಳಿ ಕಡ್ಡಾಯ ನಿಬಂಧನೆ ಇದೆ ಅಂತ ಹೇಳಿ ಈ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಎಸ್, ಸೊ ಈ ಒಂದು ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಯಾಕಂತಂದರೆ ಈ ರೀತಿಯ ಒಂದು ಪ್ರೊವಿಷನಲ್ಲಿ ಕಡ್ಡಾಯವೇನಿಲ್ಲ. ಸೊ ಇಲ್ಲಿ ಅಂದರೆ ಬೈ ಕನ್ವೆನ್ಷನ್, ಒಂದು ನಿಯಮ ಅಥವಾ ಒಂದು ಸಂಪ್ರದಾಯದ ಪ್ರಕಾರ ಏನು ಮಾಡ್ತಾರೆ ಅಂತಂದರೆ ಈ ಸ್ಪೀಕರ್ ಅವರ ಹುದ್ದೆಯನ್ನು ರೂಲಿಂಗ್ ಪಾರ್ಟಿಯಿಂದ ಹಾಗೆ ಡೆಪ್ಯೂಟಿ ಸ್ಪೀಕರ್ ಅವರ ಹುದ್ದೆಯನ್ನು ಅಪೋಸಿಷನ್ ಪಾರ್ಟಿಯಿಂದ ಏನು ಮಾಡ್ತಾರೆ ಅಂತಂದರೆ ಅವರನ್ನು ಆಯ್ಕೆಯನ್ನು ಮಾಡ್ತಾರೆ. ಸೊ ಇದು ಒಂದು ಸಂಪ್ರದಾಯ, ಇದು ಮ್ಯಾಂಡೇಟರಿ ಪ್ರೊವಿಷನ್ ಏನಾಗಿಲ್ಲ. ಸೊ ಹೀಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ.
ಸೊ ಇಲ್ಲಿ ಆಪ್ಷನಲ್ಲಿ ನಾವು ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ ನಾವು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಎಸ್, ಸೊ ಹಿಯರ್ ಇಸ್ ದ 2. ಸೊ ಎಲಿಮಿನೇಟ್ ಹಿಯರ್ 2. ಎಸ್. ಸೊ ಇಲ್ಲಿ ನೆಕ್ಸ್ಟ್ ನೋಡಿ ಇನ್ನೊಂದು ಕೂಡ ಆಪ್ಷನ್ ಇದೆ. ಸೊ ಇಲ್ಲಿ 1 ಕೂಡ ರೈಟ್ ಇದೆ. ಸೊ ಆಪ್ಷನ್ ಸಿ ಯಲ್ಲಿ 1 ಇಲ್ಲ. ಸೊ ಹೀಗಾಗಿ ಇದನ್ನು ಕೂಡ ಎಲಿಮಿನೇಟ್ ಮಾಡಬಹುದು. ಎಸ್. ಸೊ ಇವಾಗ ಥರ್ಡ್ ಸ್ಟೇಟ್ಮೆಂಟನ್ನು ನೋಡೋಣ. ದ ಡೆಪ್ಯೂಟಿ ಸ್ಪೀಕರ್ ಹ್ಯಾಡ್ ದ ಸೇಮ್ ಪವರ್ ಆಟ್ ದ ಸ್ಪೀಕರ್ ಆಫ್ ದ ಸ್ಪೀಕರ್ ವೆನ್ ಪ್ರಿಸೈಡಿಂಗ್ ಓವರ್ ದ ಸಿಟ್ಟಿಂಗ್ ಆಫ್ ದ ಹೌಸ್ ಆ್ಯಂಡ್ ನೋ ಅಪೀಲ್ ಲೈಸ್ ಅಗೇನ್ಸ್ಟ್ ಹೀಸ್ ರೂಲಿಂಗ್. ಅಂದರೆ ಈ ಸ್ಪೀಕರ್ ಅವರ ಒಂದು ಅನುಪಸ್ಥಿತಿಯಲ್ಲಿ ಈ ಡೆಪ್ಯೂಟಿ ಸ್ಪೀಕರ್ ಅವರು ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ಈ ಸ್ಪೀಕರ್ ಅವರಿಗೆ ಇರುವಂಥ ಎಲ್ಲ ಅಧಿಕಾರಗಳು ಏನಾಗುತ್ತೆ ಈ ಡೆಪ್ಯೂಟಿ ಸ್ಪೀಕರ್ ಅವರಿಗೂ ಕೂಡ ಇರುತ್ತೆ ಅಂತ. ಹಾಗೆ ಈ ಒಂದು ಅಧಿಕಾರಾವಧಿಯಲ್ಲಿ ಅಂದರೆ ಈ ಡೆಪ್ಯೂಟಿ ಸ್ಪೀಕರ್ ಅವರು ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ಅವರು ನೀಡುವಂಥ ತೀರ್ಪುಗಳ ವಿರುದ್ಧ, ಓಕೆ, ಅಂದರೆ ಸೊ ಹಿ ಈಸ್ ರೂಲಿಂಗ್. ಸೊ ಇಲ್ಲಿ ಯಾವುದೇ ರೀತಿಯ ಒಂದು ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಸೊ ಇಲ್ಲಿ ಅವಕಾಶ ಇರೋದಿಲ್ಲ. ಎಸ್. ಸೊ ಈ ಒಂದು ಸ್ಟೇಟ್ಮೆಂಟ್ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಸ್ಟೇಟ್ಮೆಂಟ್, the well-established parliamentary practice regarding the appointment of the deputy speaker is that the motion is moved by the speaker and duly seconded by the prime minister. ಅಂದರೆ ಈ ಒಂದು ಡೆಪ್ಯೂಟಿ ಸ್ಪೀಕರ್ ಅವರಿಗೆ ಸಂಬಂಧಪಟ್ಟಂತೆ ನಿರ್ಣಯವನ್ನು ಪಾಸ್ ಮಾಡುವಂಥ ಒಂದು ಪ್ರೊವಿಷನ್ ಏನಿದೆ ಅಂತಂದರೆ ಇಲ್ಲಿ ಸ್ಪೀಕರ್ ಅವರಿಗೆ ಅಥವಾ ಒಂದು ನಿರ್ಣಯವನ್ನು ಪಾಸ್ ಮಾಡುವಂಥದ್ದು ಸ್ಪೀಕರ್ ಮಾಡ್ತಾರೆ ಅಂತ ಹೇಳಿ ಅದಕ್ಕೆ ಅನುಮೋದನೆಯನ್ನು ಸೊ ಇಲ್ಲಿ ಯಾರು ನೀಡ್ತಾರೆ ಅಂತಂದರೆ ಪ್ರೈಮ್ ಮಿನಿಸ್ಟರು ನೀಡ್ತಾರಂತ ಈ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಸೊ ಈ ರೀತಿಯ ಒಂದು ಯಾವುದೇ ಒಂದು ಪ್ರೊವಿಷನ್ ಇಲ್ಲ. ಸೊ ಇಲ್ಲಿ ನೇರವಾಗಿ ಏನಂತಂದರೆ ಸ್ಪೀಕರ್ ಅವರನ್ನು ಆಯ್ಕೆ ಮಾಡಿದ ನಂತರ ಏನು ಮಾಡಲಾಗತ್ತೆ ಅಂತಂದರೆ ಈ ಡೆಪ್ಯೂಟಿ ಸ್ಪೀಕರನ್ನು ಆಯ್ಕೆನ ಮಾಡಲಾಗತ್ತೆ. ಸೊ ಹೀಗಾಗಿ ಅವರ ಒಂದು ಆಯ್ಕೆಗೆ ಯಾವುದೇ ರೀತಿಯ ಒಂದು ಇಲ್ಲಿ ಮೋಷನನ್ನು ಪಾಸ್ ಮಾಡುವಂಥ ಅಗತ್ಯ ಇರೋದಿಲ್ಲ. ಓಕೆ. ಎಸ್. ಸೊ ಇವಾಗ ಆರ್ಟಿಕಲ್ಸ್ಗಳನ್ನು ನಾವು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಇನ್ಸ್ಟೆಬಿಲಿಟಿ ಆ್ಯಂಡ್ ಅನ್ಸರ್ಟನಿಟಿ ಸ್ಟಾಕ್ ಬಾಂಗ್ಲಾದೇಶ್. ಸೊ ಈ ಒಂದು ಟಾಪಿಕ್ ನಮಗೆ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಈ GS2ನಲ್ಲಿ ಬರುವಂಥ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ. ಸೊ ಮೊದಲನೇ ಒಂದು ಪಾಯಿಂಟ್ ಏನಂತಂದರೆ ರೆಸಿಗ್ನೇಷನ್ ಆಫ್ ಶೇಖ್ ಹಸೀನಾ. ಸೊ ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ಅಲ್ಲಿ ಮೀಸಲಾತಿಯ ವಿರುದ್ಧ ಏನಾಗ್ತಾ ಇದೆ ಅಂತಂದರೆ ಅಲ್ಲಿ ಹೋರಾಟ ನಡೆದು ಇವಾಗ ಶೇಖ್ ಹಸೀನಾ ಅವರು ಏನು ಮಾಡುತ್ತಾರೆ, ಸೊ ಅಲ್ಲಿ ಆ ಒಂದು ಪ್ರೈಮ್ ಮಿನಿಸ್ಟರ್ ಹುದ್ದೆಗೆ ರಾಜೀನಾಮೆಯನ್ನು ನೀಡ್ತಾರೆ. ಓಕೆ. ಅದಾದ ನಂತರ ಏನು ಮಾಡ್ತಾರೆ, ಭಾರತಕ್ಕೆ ಏನು ಮಾಡ್ತಾರೆ, ಪಲಾಯನವನ್ನು ಮಾಡ್ತಾರೆ. ಸೊ ಆಗಸ್ಟ್ 5ರಂದು ಏನು ಮಾಡ್ತಾರೆ, ಭಾರತಕ್ಕೆ ಪಲಾಯನ ಮಾಡ್ತಾರೆ. ಯಾಕಂತಂದರೆ ಅಲ್ಲಿ ಇವರ ವಿರುದ್ಧ ಏನಾಗುತ್ತೆ ಅಂತಂದರೆ ಇಲ್ಲಿ ವಿದ್ಯಾರ್ಥಿಗಳು ಹಾಗೆ ಅವರ ಒಂದು ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಸೊ ಈ ಕಾರಣಕ್ಕಾಗಿ ಅವರು ರಾಜೀನಾಮೆಯನ್ನು ನೀಡಿ ಭಾರತಕ್ಕೆ ಸೊ ಇಲ್ಲಿ ಬರ್ತಾರೆ. ಪ್ರೊಟೆಸ್ಟ್ ಓವರ್ ಕೋಟಾ ಸಿಸ್ಟಮ್. ಸೊ ಯಾಕೆ ಅಲ್ಲಿ ಬಾಂಗ್ಲಾದೇಶದಲ್ಲಿ ಹೋರಾಟ ನಡೀತಾ ಇತ್ತಂತಂದರೆ ಸೊ ಇಲ್ಲಿ ಬಾಂಗ್ಲಾದೇಶದಲ್ಲಿ ಒಂದು ಮೀಸಲಾತಿ ವ್ಯವಸ್ಥೆ ಇದೆ. ಮೀಸಲಾತಿಯ ವ್ಯವಸ್ಥೆ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಏನಿದು ವ್ಯವಸ್ಥೆ ಅಂತಂದರೆ ದ ಪ್ರೊಟೆಸ್ಟ್ ವರ್ ಟ್ರಿಗರ್ಡ್ ಬೈ ಅ ಕೋಟಾ ಸಿಸ್ಟಮ್ ದ್ಯಾಟ್ ರಿಸರ್ವ್ಡ್ ಅ ಪರ್ಸಂಟೇಜ್ ಆಫ್ ಗವರ್ಮೆಂಟ್ ಜಾಬ್ಸ್ ಫಾರ್ ಡಿಸೆಂಡೆಂಟ್ಸ್ ಆಫ್ ಫ್ರೀಡಮ್ ಫೈಟರ್ಸ್. ಸೊ ಅಂದರೆ ಈ ಬಾಂಗ್ಲಾದೇಶದ ಒಂದು ವಿಮೋಚನೆಗಾಗಿ ಹೋರಾಡಿದಂಥ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಏನು ಮಾಡಲಾಗುತ್ತೆ ಅಂದರೆ ಈ ಒಂದು ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿಯನ್ನು ಕಲ್ಪಿಸಲಾಗಿರುತ್ತೆ. ಸುಮಾರು 35% ಮೀಸಲಾತಿ ಅವರಿಗಿರುತ್ತೆ. ಸೊ ಇದನ್ನು ಏನು ಮಾಡಿರ್ತಾರೆ, ಇಲ್ಲಿ ವಿರೋಧವನ್ನು ಮಾಡ್ತಾರೆ. ಸೊ ಹೀಗಾಗಿ ಆ ಚಳುವಳಿ ಅಥವಾ ಹೋರಾಟವನ್ನುವಂಥದ್ದು ಕಂಡುಬರುತ್ತೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಪ್ರತಿಕ್ರಿಯೆ ಅಂದರೆ ಆಗಿನ ಒಂದು ಶೇಖ್ ಹಸೀನಾ ಅವರ ಸರ್ಕಾರದ ಪ್ರತಿಕ್ರಿಯೆ ಏನಾಗಿತ್ತು ಅಂತಂದರೆ ದ ಗವರ್ಮೆಂಟ್ಸ್ ಹೆವಿ ಹ್ಯಾಂಡೆಡ್ measures to suppress the students' demonstration led to widespread anger and continued protest even after the quota system proposal was withdrawn. ಅಂದರೆ ಸೊ ಈ ಮೀಸಲಾತಿಯ ಒಂದು ಕ್ರಮವಾಗಿ ಸೊ ಏನು ಮಾಡ್ತಾರೆ ಅಂತಂದ್ರೆ ಅಲ್ಲಿನ ವಿದ್ಯಾರ್ಥಿಗಳು ಹೋರಾಟವನ್ನು ಮಾಡ್ತಿರ್ತಾರೆ. ಆ ಒಂದು ಹೋರಾಟವನ್ನು ಹತ್ತಿಕ್ಕಲಿ ಸಪ್ರೆಸ್ ಮಾಡಲಿಕ್ಕೆ ಏನು ಮಾಡ್ತಾರೆ ಅಂತಂದರೆ ಇವರು ಹಲವಾರು ಆ್ಯಕ್ಷನ್ನ ಕೈಗೊಳ್ತಾರೆ. ಹಾಗೆ ಸೊ ಇಲ್ಲಿನ ಒಂದು ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂದರೆ ಈ ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್
ಈ ಒಂದು ಕೋಟಾ ವ್ಯವಸ್ಥೆನೇ ಮಾಡ್ಕೊಳ್ಳುತ್ತೆ, ವಿತ್ಡ್ರಾವನ್ನ ಮಾಡ್ಕೊಳ್ಳುತ್ತೆ. ವಿತ್ಡ್ರಾವನ್ ಮಾಡಿದರೂ ಕೂಡ ಏನಾಗುತ್ತೆ ಅಂತಂದರೆ ಸೊ ಅಲ್ಲಿ ಮತ್ತೆ ಹೋರಾಟ ಅನ್ನುವಂಥದ್ದು ಕಂಡುಬರುತ್ತೆ. ಸೊ ಇಲ್ಲಿ ಈ ಹೋರಾಟದ ಪರವಾಗಿ ಏನು ಮಾಡ್ತಾರೆ, ಶೇಖ್ ಹಸೀನಾ ಅವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡ್ತಾರೆ. ಅದಾದ ನಂತರ ಇಲ್ಲಿ ಮಧ್ಯಂತರ ಸರ್ಕಾರ ಅನ್ನುವಂಥದ್ದು ಫಾರ್ಮ್ ಆಗುತ್ತೆ. ಸೊ ಈ ಒಂದು ಮಧ್ಯಂತರ ಸರ್ಕಾರದ ಒಂದು ಅಡ್ಮಿನಿಸ್ಟ್ರೇಟಿವ್ ಅಡ್ವೈಸರ್ ಆಗಿ ಮೊಹಮ್ಮದ್ ಯೂನುಸ್ ಅವರು ಏನು ಮಾಡ್ತಾರೆ, ಇದರ ಒಂದು ನೇತೃತ್ವವನ್ನು ವಹಿಸ್ಕೊಳ್ತಾರೆ. ಸೊ ಇವರು ಮೊಹಮ್ಮದ್ ಯೂನುಸ್ ಅವರು ಬಾಂಗ್ಲಾದೇಶದ ಒಬ್ಬರು ಎಕನಾಮಿಸ್ಟ್ ಅವರು, ಹಾಗೆ ನೋಬೆಲ್ ಪ್ರಶಸ್ತಿಯನ್ನು ಕೂಡ ಪಡೆದಿರ್ತಾರೆ. ಸೊ ಇವರು ಈ ಒಂದು ಮಧ್ಯಂತರ ಸರ್ಕಾರದ ನೇತೃತ್ವವನ್ನು ವಹಿಸ್ಕೊಳ್ತಾರೆ. ಹಾಗೆ ರೆಸಿಗ್ನೇಷನ್ ಆಫ್ ಕೀ ಆಫೀಷಿಯಲ್. ಸೊ ಇಲ್ಲಿ ಮಧ್ಯಂತರ ಒಂದು ಸರ್ಕಾರ ರೂಪುಗೊಂಡ ನಂತರ ಇಲ್ಲಿ ಏನು ಮಾಡಲಾಗುತ್ತೆ ಅಂದರೆ ಪ್ರಮುಖ ಅಧಿಕಾರಿಗಳನ್ನು ಏನು ಮಾಡಲಾಗುತ್ತೆ, ಒತ್ತಾಯಪೂರ್ವಕವಾಗಿ ಅವರನ್ನು ತಮ್ಮ ಹುದ್ದೆಯಿಂದ ಕೆಳಗಿಳಿಸಲಾಗತ್ತೆ. ಸೊ ಇಲ್ಲಿ ನೋಡ್ಬೋದು, ಅಲ್ಲಿನ ಒಂದು ಚೀಫ್ ಜಸ್ಟಿಸ್ ಆಗಿರ್ಬೋದು, ಹಾಗೆ ಸೆಂಟ್ರಲ್ ಬ್ಯಾಂಕ್ ಗವರ್ನರ್, ಹಾಗೆ ಹಲವಾರು ಒಂದು ವಿವಿಗಳ ಈ ವೈಸ್ ಚಾನ್ಸಲರ್ ಅವರನ್ನು ಕೂಡ ಏನು ಮಾಡಲಾಗುತ್ತೆ, ಒತ್ತಾಯಪೂರ್ವಕವಾಗಿ ಅವರ ಹುದ್ದೆಯಿಂದ ಅವರನ್ನು ಕೆಳಗಿಳಿಸಲಾಗತ್ತೆ. ಹಾಗೆ ಚಾರ್ಜಸ್ ಅಗೇನ್ಸ್ಟ್ ಹಸೀನಾ, ಅಂದರೆ ಈ ಹೋರಾಟದ ಸಂದರ್ಭದಲ್ಲಿ, ಹೋರಾಟವನ್ನು ಹತ್ತಿಕ್ಕುವಂಥ ಸಂದರ್ಭದಲ್ಲಿ ಇವರು ವಿದ್ಯಾರ್ಥಿಗಳನ್ನ ಅಥವಾ ಜನರನ್ನು ಸಾಮೂಹಿಕವಾಗಿ ಹತ್ಯೆಯನ್ನು ಮಾಡಿದಾರಂತ ಹೇಳಿ ಇವರ ಮೇಲೆ ಇವಾಗ ಆರೋಪ ಅನ್ನುವಂಥದ್ದು ಆರೋಪ ಮಾಡಿದ್ದಾರೆ. ಸೊ ಹೀಗಾಗಿ ಭಾರತದಿಂದ ಇವರನ್ನು ಗಡೀಪಾರು ಮಾಡಬೇಕಂತ ಹೇಳಿ ಕೂಡ ಏನು ಮಾಡ್ತಾಯಿದೆ ಅಂದರೆ ಬಾಂಗ್ಲಾದೇಶ ಒತ್ತಾಯವನ್ನು ಮಾಡ್ತಾಯಿದೆ. ಸೊ ಇಲ್ಲಿ ಇವಾಗ ಒಂದು ಜನರಿಂದ ಆಯ್ಕೆಯಾಗಿರುವಂಥ ಸರ್ಕಾರವನ್ನು ಕಿತ್ತೊಗೆದು ಏನಾಗಿದೆ ಅಂತಂದರೆ ಇಲ್ಲಿ ಇದು ಒಂದು ಪ್ರಜಾಪ್ರಭುತ್ವದ ಒಂದು ಮೇಲಿನ ಒಂದು ಜಯ ಅಂತಾನೆ ಹೇಳಿ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ನೌ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಇಂಡಿಯಾ ಸಿಕಲ್ ಸೆಲ್ ಚಾಲೆಂಜ್. ಸಿಕಲ್ ಸೆಲ್ ಚಾಲೆಂಜ್ ಅಂತಂದರೆ ಸೊ ಇದು ಸಿಕಲ್ ಸೆಲ್ ಅನಿಮಿಯಾ ಅಂತ ಬರುತ್ತೆ, ಅಂದರೆ ಕುಡುಗೋಲು ರಕ್ತಹೀನತೆ ಅಂತ ಹೇಳಿ. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 2ನಲ್ಲಿ ಹೆಲ್ತ್ ಟಾಪಿಕ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಲಾಂಚ್ ಆಫ್ ದ ಮಿಷನ್. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಲಾಂಚ್ಡ್ ದಿ ನ್ಯಾಷನಲ್ ಸಿಕಲ್ ಸೆಲ್ ಅನಿಮಿಯಾ ಎಲಿಮಿನೇಷನ್ ಮಿಷನ್ ಇನ್ 2023. ಅಂದರೆ 2023ರಲ್ಲಿ ಮೋದಿಯವರು ಏನು ಮಾಡ್ತಾರೆ ಅಂತಂದರೆ ಈ ಸಿಕಲ್ ಸೆಲ್ ಅನಿಮಿಯಾ ವಿರುದ್ಧ ಏನು ಮಾಡ್ತಾರೆ, ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡ್ತಾರೆ. ಅದರ ಹೆಸರು ಏನಂತಂದರೆ ನ್ಯಾಷನಲ್ ಸಿಕಲ್ ಸೆಲ್ ಅನಿಮಿಯಾ ಎಲಿಮಿನೇಷನ್ ಮಿಷನ್ ಅಂತ ಹೇಳಿ. ಸೊ ಇದರ ಉದ್ದೇಶ ಏನಂತಂದರೆ ಏಮಿಂಗ್ ಟು ಎಲಿಮಿನೇಟ್ ಸಿಕಲ್ ಸೆಲ್ ಡಿಸೀಸ್ ಆ್ಯಸ್ ಅ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ ಬೈ 2047. ಅಂದರೆ ಈ ಒಂದು ಸಾರ್ವಜನಿಕ ಆರೋಗ್ಯದ ಒಂದು ಸಮಸ್ಯೆ ಅಂತ ಅದನ್ನು ಪರಿಗಣಿಸಿ 2047ರ ವೇಳೆಗೆ ಸೊ ಈ ಒಂದು ಸಿಕಲ್ ಸೆಲ್ ಅನಿಮಿಯಾವನ್ನು ಸಂಪೂರ್ಣವಾಗಿ ನಿಷೇಧಿಸುವಂಥ ಒಂದು ಗುರಿಯನ್ನು ಸೊ ಈ ಒಂದು ಮಿಷನ್ ಹೊಂದಿರುತ್ತೆ. ಹಾಗೆ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್. ಸೊ ಈ ಹಿಂದೆ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕೂಡ ಮೋದಿಯವರು ಸೊ ಇದರ ಒಂದು ಅನುಭವ ಅನ್ನುವಂಥದ್ದು ಅವರಿಗೆ ಇರುತ್ತೆ. ಹಾಗೆ ಪ್ರಿವ್ಯಾಲೆನ್ಸ್ ಇನ್ ಇಂಡಿಯಾ, ಅಂದರೆ ಈ ಒಂದು ಸಿಕಲ್ ಸೆಲ್ ಅನಿಮಿಯಾ ಅನ್ನುವಂಥದ್ದು ಭಾರತದಲ್ಲಿ ಯಾವ ರೀತಿ ಇದೆ ಅಂತ. ಕಂಟ್ರಿ ವಿತ್ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಬರ್ಡನ್ ಆಫ್ ದಿಸ್ ಕಂಡೀಷನ್. ಅಂದರೆ ಸಿಕಲ್ ಸೆಲ್ ಅನಿಮಿಯಾ ಕಾಯಿಲೆ ಇರುವಂಥ ದೇಶಗಳಲ್ಲಿ 2ನೇ ಸ್ಥಾನ ಅನ್ನುವಂಥದ್ದು ಭಾರತದಲ್ಲಿ ಕಂಡುಬರುತ್ತೆ. ಅಂದರೆ ಈ ಒಂದು ಕಾಯಿಲೆ ಒಂದು ಪೇಷಂಟ್ಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರ್ತಾರೆ. ಹಾಗೆ ಮೆಜಾರಿಟಿ ಆಫ್ ದ ಪೇಷಂಟ್ಸ್ ಆರ್ ಇನ್ ದ ಟ್ರೈಬಲ್ ಬೆಲ್ಟ್. ಎಸ್, ಸೊ ಈ ಒಂದು ಕಾಯಿಲೆ ಅನ್ನುವಂಥದ್ದು ಈ ಬುಡಕಟ್ಟು ಪ್ರದೇಶಗಳು ನೆಲೆಸಿರುವಂಥ ರಾಜ್ಯಗಳಲ್ಲಿ ಕಂಡುಬರುತ್ತೆ. ಹಾಗಿದ್ರೆ ಯಾವೆಲ್ಲ ರಾಜ್ಯಗಳಲ್ಲಿ ಅಂತಂದರೆ ಒಡಿಶಾ, ಜಾರ್ಖಂಡ್, ಛತ್ತೀಸ್ಗಢ, ಮಧ್ಯಪ್ರದೇಶ್ ಆ್ಯಂಡ್ ಮಹಾರಾಷ್ಟ್ರ. ಹಾಗೆ ಜೆನೆಟಿಕ್ ಕಾಜಸ್. ಸೊ ಅಂದರೆ ಇದು ಏನಾಗುತ್ತೆ ಅಂತಂದರೆ ಆನುವಂಶಿಕವಾಗಿಯೂ ಏನಾಗುತ್ತೆ ಅಂದರೆ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆ ಆಗುತ್ತೆ. ಅಂದರೆ ಇನ್ ಕೇಸ್ ಏನಾದರೂ ಆ ಒಂದು ಮಗುವಿನ ಪೇರೆಂಟ್ಸ್ಗಳು ಕೂಡ ಇಬ್ಬರಲ್ಲೂ ಕೂಡ ಈ ಒಂದು ಕಾಯಿಲೆ ಇದ್ದರೆ ಆ ಕಾಯಿಲೆ ಇಲ್ಲಿ ಮಕ್ಕಳಿಗೂ ವರ್ಗಾವಣೆ ಆಗುತ್ತೆ. ಹಾಗಿದ್ರೆ ಈ ಒಂದು ಕಾಯಿಲೆಯಿಂದ ಆರೋಗ್ಯದ ಮೇಲೆ ಯಾವ ರೀತಿ ಒಂದು ಪರಿಣಾಮ ಬೀರುತ್ತೆ ಅಂತಂದರೆ ಇದರಿಂದ ಜೀವಿತಾವಧಿ ಅನ್ನುವಂಥದ್ದು ಸೊ ಇಲ್ಲಿ ಕಡಿಮೆ ಆಗುತ್ತೆ. ಅಂದರೆ ಇದು 40 ವರ್ಷಗಳವರೆಗೆ ಮಾತ್ರ ಏನಾಗುತ್ತೆ ಅಂತಾರೆ ನಿಮ್ಮ ಜೀವಿತಾವಧಿ ಅನ್ನುವಂಥದ್ದು ಕಂಡುಬರುತ್ತೆ. ಅದರ ಜೊತೆಗೆ ಇಲ್ಲಿ ಪೇನ್ ಆಗಿರ್ಬೋದು, ಸ್ವೆಲ್ಲಿಂಗ್ ಮತ್ತು ಹಲವಾರು ರೀತಿಯ ಆರ್ಗನ್ಗಳ ಡ್ಯಾಮೇಜ್ ಆಗಲಿಕ್ಕೆ ಸೊ ಈ ಒಂದು ಕಾಯಿಲೆ ಕಾರಣವಾಗತ್ತೆ. ಹಾಗೆ ಈ ಒಂದು ಕಾಯಿಲೆ ಇರುವವರನ್ನು ಸಮಾಜದಲ್ಲಿ ಒಂದು ರೀತಿ ಏನು ಮಾಡ್ತಾರೆ ಅಂತಂದರೆ ಇವರನ್ನು ಅಸ್ಪೃಶ್ಯರನ್ನಾಗಿ ನೋಡಲಾಗತ್ತೆ. ಹಾಗೆ
ಸೊ ಈ ಒಂದು ಕಾಯಿಲೆಗೆ ಸಂಬಂಧಪಟ್ಟಂತೆ ಅಂದರೆ ಇವುಗಳ ನಿರ್ಮೂಲನೆ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರ ಏನೆಲ್ಲ ಒಂದು ಕ್ರಮಗಳನ್ನ ಕೈಗೊಂಡಿದೆ ಅಂತಂದರೆ ಸೊ ಇದಕ್ಕೆ ಕೂಡ ಏನಂತಂದರೆ ಟ್ರೀಟ್ಮೆಂಟ್ ಅನ್ನುವಂಥದ್ದು ಇದೆ. ಸೊ ಇದನ್ನು ವಾಸಿ ಮಾಡಲಿಕ್ಕೆ ಸೊ ಇಲ್ಲಿ ಹೈಡ್ರೋಕ್ಸೂರಿಯಾ ಅಂತ ಹೇಳಿ ಒಂದು ಮೆಡಿಸಿನ್ನ ಯೂಸ್ ಮಾಡ್ತಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಪ್ರಿಲಿಮ್ಸ್ನಲ್ಲಿ ಕೂಡ ಕೇಳ್ತಾರೆ. ಓಕೆ, ಸೊ ಇದಕ್ಕೆ ಈ ಒಂದು ಕಾಯಿಲೆಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಅಥವಾ ಇಲ್ಲಿ ವ್ಯಾಕ್ಸಿನ್ ಇದೆಯಾ ಇಲ್ಲ ಅಂತ ಹೇಳಿ. ಸೊ ಇದಕ್ಕೆ ವ್ಯಾಕ್ಸಿನ್ ಅನ್ನುವಂಥದ್ದು ಇದೆ, ಹೈಡ್ರೋಕ್ಸೂರಿಯಾ ಅನ್ನುವಂಥದ್ದು ಇದರ ಒಂದು ಮೆಡಿಸಿನ್ ಕೂಡ ಆಗಿದೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ವೈ ಡಿಡ್ ಬ್ರೆಜಿಲ್ ಸುಪ್ರೀಂ ಕೋರ್ಟ್ ಸಸ್ಪೆಂಡ್ ಎಕ್ಸ್? ಸೊ ಇದು ನಮಗೆ ಈ ಇಂಟರ್ನ್ಯಾಷನಲ್ ರಿಲೇಷನ್ ಅಂದರೆ GS2ನಲ್ಲಿ ಬರುವಂಥ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಿದು ಕಂಟೆಕ್ಸ್ಟ್ ಅಂತಂದರೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಏನು ತೀರ್ಪನ್ನು ನೀಡಿದೆ ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಆನ್ August 30 ಅಂದರೆ ಆಗಸ್ಟ್ 30ರಂದು ಬ್ರೆಜಿಲ್ ಸುಪ್ರೀಂ ಕೋರ್ಟ್ ಮ್ಯಾಂಡೇಟೆಡ್ ದಿ ಇಮಿಡಿಯೇಟ್ ಆ್ಯಂಡ್ ಟೋಟಲ್ ಸಸ್ಪೆನ್ಷನ್ ಆಫ್ ಎಕ್ಸ್ ಆಪರೇಷನ್ ಇನ್ ದ ಕಂಟ್ರಿ. ಅಂದರೆ ಬ್ರೆಜಿಲ್ನಲ್ಲಿ ವರ್ಕ್ ಮಾಡ್ತಾ ಇರುವಂಥ ಈ ಒಂದು ಎಕ್ಸ್ ಅಥವಾ ಟ್ವಿಟ್ಟರ್ನ ಏನು ಮಾಡಬೇಕಂತಂದರೆ ಕಂಪ್ಲೀಟ್ ಆಗಿ ಅದನ್ನು ಬ್ಯಾನ್ ಮಾಡಬೇಕು ಅಥವಾ ನಿಷೇಧ ಮಾಡಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಅದಕ್ಕೆ ಆರ್ಡರನ್ನು ಮಾಡುತ್ತೆ. ಸೊ ಈ ಒಂದು ಆರ್ಡರನ್ನು ಪಾಸ್ ಮಾಡಿರುವಂಥದ್ದು ಆ ಒಂದು ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿರುವಂಥ ಜಸ್ಟಿಸ್ ಅಲೆಕ್ಸಾಂಡರ್ ಡಿ ಮೋರಿಯಾಸ್ ಅಂತ ಹೇಳಿ. ಯಾಕೆ ಹಾಗಿದ್ರೆ ಯಾವ ಒಂದು ಕಾರಣದ ಒಂದು ಆಧಾರದ ಮೇಲೆ ಈ ರೀತಿಯ ಒಂದು ಸಸ್ಪೆನ್ಷನ್ ಅಥವಾ ನಿಷೇಧವನ್ನು ಈ ಟ್ವಿಟರ್ ಮೇಲೆ ಮಾಡಿದ್ದಾರೆ ಅಂತಂದರೆ ದ ಸಸ್ಪೆನ್ಷನ್ ವಾಸ್ ಎನ್ಫೋರ್ಸ್ಡ್ ಬಿಕಾಸ್ ಯಾಕಂದರೆ ಎಕ್ಸ್ ಫೇಲ್ ಟು ಅಪಾಯಿಂಟ್ ಅ ಲೀಗಲ್ ರಿಪ್ರೆಸೆಂಟೇಟಿವ್ ಇನ್ ಬ್ರೆಜಿಲ್ ವಿದಿನ್ ದ ರಿಕ್ವೈರ್ಡ್ ಟೈಮ್ ಫ್ರೇಮ್. ಅಂದರೆ ಸೊ ಇವ್ರು ಏನು ಮಾಡಿದ್ದಾರೆ ಅಂತಂದರೆ ಇವರು ಈ ಲೀಗಲ್ ರಿಪ್ರೆಸೆಂಟೇಟಿವ್ನ ಸೊ ಒಂದು ಕಾಲಾವಧಿಯ ಒಳಗೆ ಅಂದರೆ ಏನು ಮಾಡಿರ್ತಾರೆ ಅಂತಂದರೆ ಇಲ್ಲಿ ಮ್ಯಾಂಡೇಟನ್ನು ಮಾಡಿರ್ತಾರೆ. ಸೊ ಈ ಇಂತಿಷ್ಟು ಅವಧಿಯ ಒಳಗಾಗಿ ಏನು ಮಾಡಬೇಕಂತಂದರೆ ನೀವು ಒಬ್ಬ ಈ ಲೀಗಲ್ ಅಂದರೆ ಈ ಕಾನೂನಾತ್ಮಕ ಒಬ್ಬ ರಾಯಭಾರಿಯನ್ನು ರಿಪ್ರೆಸೆಂಟೇಟಿವ್ನ ನೇಮಕ ಮಾಡಬೇಕಂತ ಹೇಳಿ. ಸೊ ಇದನ್ನು ಏನು ಮಾಡುತ್ತೆ ಅಂತಂದರೆ ಇದರಲ್ಲಿ ವಿಫಲವಾಗಿರುತ್ತೆ ಯಾರು ಈ ಎಕ್ಸ್ ಅಥವಾ ಈ ಟ್ವಿಟರ್ ಅನ್ನುವಂಥದ್ದು. ಸೊ ಈ ಕಾರಣಕ್ಕಾಗಿ ಏನು ಮಾಡುತ್ತೆ ಸುಪ್ರೀಂ ಕೋರ್ಟ್ ಇದರ ಮೇಲೆ ನಿಷೇಧವನ್ನು ಹೇರುತ್ತೆ. ಯಾಕಂದರೆ ವಿಚ್ ಈಸ್ ಅ ಲೀಗಲ್ ಅಬ್ಲಿಕೇಶನ್. ಸೊ ಇದು ಒಂದು ಕಾನೂನು ಬಾಧ್ಯತೆಯಾಗಿದೆ. ಅಂದರೆ ಫಾರ್ ಕಂಪ್ನೀಸ್ ಆಪ್ರೇಟಿಂಗ್ ಇನ್ ದ ಕಂಟ್ರಿ ಅಂದರೆ ದೇಶದಲ್ಲಿ ವರ್ಕ್ ಮಾಡ್ತಾ ಇರುವಂಥ ಕಂಪ್ನಿಗಳು ಕಡ್ಡಾಯವಾಗಿ ಒಬ್ಬ ಲೀಗಲ್ ರಿಪ್ರೆಸೆಂಟೇಟಿವ್ನ ಹೊಂದಿರಬೇಕಂತ ಹೇಳಿ ಅಲ್ಲಿನ ನೆಲದ ಕಾನೂನು ಹೇಳುತ್ತೆ. ಬಟ್ ಈ ನೆಲದ ಒಂದು ಕಾನೂನನ್ನು ಸೊ ಈ ಎಕ್ಸ್ ಅಥವಾ ಈ ಟ್ವಿಟರ್ ಅನ್ನೋಂಥದ್ದು ಉಲ್ಲಂಘನೆಯನ್ನು ಮಾಡಿದೆ. ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ ಈ ಒಂದು ತೀರ್ಪನ್ನು ಕೈಗೊಂಡಿದೆ. ಹಾಗೆ ಈ ಯಾರು ಈ VPN ಬಳಸಿ ಎಕ್ಸನ್ನು ಅಂದರೆ ಈ ಟ್ವಿಟರನ್ನು ಯೂಸ್ ಮಾಡ್ತಾರಲ್ವಾ, ಅಂದರೆ ಸೊ ಇವಾಗ ಆಲ್ರೆಡಿ ಏನು ಮಾಡಿದೆ ಇಲ್ಲಿನ ಸುಪ್ರೀಂ ಕೋರ್ಟ್ ಈ ಎಕ್ಸನ್ನು ಅಥವಾ ಟ್ವಿಟರನ್ನು ಬ್ಯಾನ್ ಮಾಡಿದೆ. ಹಾಗಿದ್ರೆ ಇದಕ್ಕೆ ಮತ್ತೇನೆಲ್ಲ ಚಾನ್ಸಸ್ ಇರುತ್ತೆ ಅಂದರೆ ಇದನ್ನು ಬಳಸಲಿಕ್ಕೆ VPN ಕೂಡ ಬಳಸ್ಬೋದು. ಅಂದರೆ VPN ಬಳಸೋದ್ರಿಂದ ಸೊ ಇಲ್ಲಿ ಇದನ್ನು ಯಾವ ಸೋರ್ಸ್ನಿಂದ ಬಳಸ್ತಾ ಇದ್ದೀರಿ ಅಂತ ಹೇಳಿ ಅಂತಂದರೆ ಸೊ ಇದನ್ನು ಪತ್ತೆ ಹಚ್ಚಲಿಕ್ಕೆ ಆ ಒಂದು ಸರ್ಕಾರಕ್ಕೆ ಬರೋದಿಲ್ಲ. ಅಂದರೆ ಈ ಒಂದು ಬ್ರೆಜಿಲ್ನ ಸರ್ಕಾರಕ್ಕೆ ಬರೋದಿಲ್ಲ. ಇನ್ ಕೇಸ್ ಈ ರೀತಿ ನೀವೇನಾದರೂ ದುರ್ಮಾರ್ಗದಿಂದ ಓಕೆ ಅಂದರೆ ಈ VPN ಬಳಸಿ ನೀವೇನಾದರೂ ಈ ಎಕ್ಸ್ ಅಥವಾ ಈ ಟ್ವಿಟರ್ನ ಬಳಸ್ತಾ ಇದ್ದರೆ ಅವರ ಮೇಲೂ ಕೂಡ ಏನು ಮಾಡಲಾಗುತ್ತೆ ಇಲ್ಲಿ ಪ್ರತಿದಿನಕ್ಕೆ 50,000 ದಂಡವನ್ನು ಹಾಕಲಾಗತ್ತೆ. ಸೊ ಇಲ್ಲಿ ಅಲ್ಲಿನ ಒಂದು ಕರೆನ್ಸಿ ಅಂತಂದರೆ ರೀಲ್ಸ್ ಅಂತ ಹೇಳಿ ರೀಲ್ಸ್ ಪರ್ ಡೇ 50,000 ರೀಲ್ಸ್ ಪ್ರತಿದಿನಕ್ಕೆ ಇಲ್ಲಿ ಏನು ಮಾಡಲಾಗುತ್ತೆ ಅವರ ಮೇಲೆ ದಂಡವನ್ನು ಕೂಡ ಹಾಕಲಾಗತ್ತೆ. VPN ಅಂತಂದರೆ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್. ಅಂದರೆ ಈ VPN ಬಳಸುವಂಥ ಸಂದರ್ಭದಲ್ಲಿ ನೀವು ಬಳಸ್ತಾ ಇರುವಂಥ ಡೇಟಾವನ್ನು ಯಾರಿಗೂ ಕೂಡ ಕ್ಯಾಪ್ಚರ್ ಮಾಡಲಿಕ್ಕೆ ಬರೋದಿಲ್ಲ. ಹಾಗೆ ಬ್ಯಾಕ್ಗ್ರೌಂಡ್ ಇನ್ವೆಸ್ಟಿಗೇಷನ್ ಫಾರ್ ನಿಯರ್ಲಿ 2 years. ಹಾಗಿದ್ರೆ ಯಾಕೆ ಈ ರೀತಿಯ ಒಂದು ಎಕ್ಸ್ ಮೇಲೆ ಈ ರೀತಿಯ ಒಂದು ಆರೋಪ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಅಂದರೆ ಫಾರ್ ನಿಯರ್ಲಿ 2 years. ಸೊ ಅಂದರೆ 2 ವರ್ಷಗಳಿಂದ ಜಸ್ಟಿಸ್ ಮೊರಾಸ್ ಹ್ಯಾಸ್ ಬಿನ್ ಇನ್ವೆಸ್ಟಿಗೇಷನ್ ಡಿಜಿಟಲ್ ಮಿಲಿಷಿಯಾಸ್ ವಿಚ್ ಆರ್ ಫಾರ್ ರೈಟ್ ಗ್ರೂಪ್ಸ್ ಸಪೋರ್ಟರ್ಸ್ ಆಫ್ ದ ಫಾರ್ಮರ್ ಪ್ರೆಸಿಡೆಂಟ್ ಜೈರ್ ಬೋಲ್ಸೊನಾರೋ. ಅಂದರೆ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಈ ಹಿಂದಿನ ಒಂದು ಮಾಜಿ ರಾಷ್ಟ್ರಪತಿಯವರು ಏನು ಮಾಡ್ತಾರೆ ಅಂತಂದರೆ ಈಗಿನ ಒಂದು ಜಸ್ಟಿಸ್ ಅಂದರೆ ಈ ಮೊರಾಸ್ ಅವರ ವಿರುದ್ಧ ಏನು ಮಾಡ್ತಾರೆ ಅಂತಂದರೆ ಒಂದಿಷ್ಟು ಗೂಢಚಾರಿಕೆಯನ್ನು ಮಾಡ್ತಾ ಇರ್ತಾರೆ ಅಂದರೆ ಈ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಮೂಲಕ. ದಿಸ್ ಗ್ರೂಪ್ಸ್ ಹ್ಯಾವ್ ಬೀನ್ ಅಕ್ಯೂಸ್ಡ್ ಆಫ್ ಸ್ಪ್ರೆಡ್ಡಿಂಗ್ ಡಿಸ್ಇನ್ಫಾರ್ಮೇಷನ್ ಆ್ಯಂಡ್ ಇನ್ಸೈಟಿಂಗ್ ವೈಲೆನ್ಸ್. ಅಂದರೆ ಏನೈತರ ಅರ್ಥ ಸೊ ಅಲ್ಲಿನ ಮಾಜಿ ಏನಂತಾರೆ ರಾಷ್ಟ್ರಪತಿಗಳು
ಈ ಒಂದು ಜಸ್ಟಿಸ್ ಅಂದರೆ ಈ ಪ್ರಸ್ತುತ ಜಸ್ಟಿಸ್ ಆಗಿರುವಂಥ ಇವರ ವಿರುದ್ಧ ಏನು ಮಾಡ್ತಾರೆ ಅಂತಂದರೆ ಕೆಲವೊಂದಿಷ್ಟು ಡಿಜಿಟಲ್ ಮೀಡಿಯಾಗಳ ಮೂಲಕ ಅವರ ವಿರುದ್ಧ ಸುಳ್ಳು ಮಾಹಿತಿಯನ್ನು ಅಥವಾ ಅವರ ವಿರುದ್ಧ ದಂಗೆ ಏಳುವಂಥ ಮಾಹಿತಿಗಳನ್ನು ಏನು ಮಾಡ್ತಾರೆ ಅಂತಂದರೆ ಸೊ ಈ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳ ಮೂಲಕ ಅಂದರೆ ಈ ಎಕ್ಸ್ಗಳ ಮೂಲಕ ಏನು ಮಾಡ್ತಾ ಇರ್ತಾರೆ, ಈ ಒಂದು ಚಟುವಟಿಕೆಯನ್ನು ಮಾಡ್ತಾ ಇರ್ತಾರೆ. ಹಾಗೆ ಎಲೆಕ್ಷನ್ ಡಿಸ್ಇನ್ಫಾರ್ಮೇಷನ್, ಹಾಗೆ ಅಲ್ಲಿ ನಡೆದಿರುವಂತಹ ಒಂದು ಚುನಾವಣೆಯ ಕುರಿತು ಏನು ಅಂತಂದರೆ ಸೊ ಇಲ್ಲಿ ತಪ್ಪು ಮಾಹಿತಿಯನ್ನು ಹರಡುವಂಥ ಕೆಲಸವನ್ನು ಈ ಎಕ್ಸ್ ಖಾತೆಗಳ ಮೂಲಕ ಏನು ಮಾಡಲಾಗಿರುತ್ತೆ. ಹಾಗೆ ಕೋರ್ಸ್ ರಿವ್ಯೂ, ಸೊ ಈ ಒಂದು ಅಂತಂದರೆ ಸೊ ಇಲ್ಲಿ ಯಾವ ರೀತಿ ಬೆಳವಣಿಗೆಗಳಾಗತ್ತೆ ಅಂತಂದರೆ ಈ ಎಕ್ಸ್ ಮೂಲಕ ಏನು ಅಂತಂದರೆ ಹಲವಾರು ವೈಲೆನ್ಸ್ ಕಂಟೆಂಟ್ಸ್ ಅಥವಾ ಈ ಒಂದು ಹಿಂಸಾತ್ಮಕ ಕಂಟೆಂಟ್ಗಳನ್ನು ಏನು ಮಾಡಲಾಗುತ್ತೆ, ಪ್ರಸಾರವನ್ನು ಮಾಡಲಾಗತ್ತೆ. ಸೊ ಇದರ ಪರಿಣಾಮವಾಗಿ ಅಲ್ಲಿನ ಜನರು ಈ ಬ್ರೆಜಿಲ್ನ ಸುಪ್ರೀಂ ಕೋರ್ಟ್ ಮೇಲೆ ಕೂಡ ದಾಳಿಯನ್ನು ಮಾಡ್ತಾರೆ. ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಇವಾಗ ಇದನ್ನು ಕಂಪ್ಲೀಟಾಗಿ ಸಸ್ಪೆಂಡ್ ಮಾಡಲಿಕ್ಕೆ ಆರ್ಡರನ್ನು ಪಾಸ್ ಮಾಡಿರುವಂಥದ್ದು. ನಾವು ಲೆಟಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಸೆಂಟೆಡ್ ಟು ನಡ್ಜ್ ಬ್ಯಾಂಕ್ಸ್ ಟು ಫಂಡ್ ಗ್ರೀನ್ ಎನರ್ಜಿ ಪ್ರಾಡಕ್ಟ್, ಅಂದರೆ ಈ ಹಸಿರು ಇಂಧನ ಒಂದು ಯೋಜನೆಗೆ ಸೊ ಇಲ್ಲಿ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂತಂದರೆ ಈ ಬ್ಯಾಂಕ್ಗಳು ಹಣಕಾಸನ್ನು ನೀಡಬೇಕಂತ ಹೇಳಿ ನಡ್ಜ್ ಅಂತಂದರೆ ಇಲ್ಲಿ ಫೋರ್ಸನ್ನು ಮಾಡ್ತಾಯಿದೆ. ಎಸ್, ಸೊ ಫಂಡಿಂಗ್ ರಿಕ್ವೈರ್ಮೆಂಟ್ ಅಂದರೆ 2030 ವೇಳೆಗೆ ಭಾರತ 500 ಗಿಗಾವ್ಯಾಟ್ ಏನಂತಂದರೆ ವಿದ್ಯುತ್ ಶಕ್ತಿಯನ್ನು ಸೊ ಈ ನಾನ್ ಫಾಸಿಲ್ ಫ್ಯೂಯಲ್ಗಳಂತಂದರೆ ಈ ಗ್ರೀನ್ ಎನರ್ಜಿ ಅಂದರೆ ಹಸಿರು ಇಂಧನಗಳಿಂದ ಉತ್ಪಾದಿಸುವಂಥ ಒಂದು ಗುರಿ ಇಟ್ಕೊಂಡಿದೆ. ಸೊ ಇದಕ್ಕಾಗಿ ಸುಮಾರು ಎಷ್ಟು ಬೇಕಾಗುತ್ತೆ, $30 ಟ್ರಿಲಿಯನ್ ಹಣಕಾಸು, ಡಾಲರ್ ಅಲ್ಲ, ಇದು ರೂಪಿ, 30 ಟ್ರಿಲಿಯನ್ ರೂಪಾಯಿಗಳು ಏನಾಗುತ್ತೆ ಬೇಕಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಇದನ್ನು ಪೂರೈಸಲಿಕ್ಕೆ ಸೊ ಇಲ್ಲಿ ಬ್ಯಾಂಕ್ಗಳು ಸಹಾಯ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದವರು ಹೇಳ್ತಾ ಇದ್ದಾರೆ. ಫೈನಾನ್ಷಿಯಲ್ ಟ್ಯಾಕ್ಸ್, ಸೊ ಇಲ್ಲಿ ಹಣಕಾಸಿನ ಸಂಬಂಧಪಟ್ಟಂತೆ ಅಂದರೆ ಈ ಗ್ರೀನ್ ಎನರ್ಜಿ ಪ್ರಾಜೆಕ್ಟ್ಗಳಿಗೆ ಹಣಕಾಸನ್ನು ನೀಡುವಂಥ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯ ಒಂದು ಮಾತುಕತೆಗಳಾಗ್ತಾ ಇದೆ ಅಂತಂದರೆ ದ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವೇಬಲ್ ಎನರ್ಜಿ ಡಿಸ್ಕಷನ್ ವಿತ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಬ್ಯಾಂಕ್ಸ್. ಸೊ ಇಲ್ಲಿ ಈ ಮಿನಿಸ್ಟ್ರಿ ಅವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಹಣಕಾಸನ್ನು ನೀಡಲಿಕ್ಕೆ ಹಣಕಾಸು ಸಂಸ್ಥೆಗಳಾಗಿರ್ಬೋದು ಹಾಗೆ ಬ್ಯಾಂಕ್ಗಳೊಂದಿಗೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಮಾತುಕತೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ರೀಇನ್ವೆಸ್ಟ್ಮೆಂಟ್ ಸಮಿಟ್ ಅಂತ ಬರುತ್ತೆ. ಸೊ ಇಲ್ಲಿ ಅಟ್ ದ ಅಪ್ಕಮಿಂಗ್ ರೀಇನ್ವೆಸ್ಟ್ಮೆಂಟ್ ಸಮಿಟ್, ಸೊ ಇಲ್ಲಿ ಗುಜರಾತ್ನಲ್ಲಿ ರೀಇನ್ವೆಸ್ಟ್ಮೆಂಟ್ ಅಂತಂದರೆ ಮರು ಹೂಡಿಕೆ ಒಂದು ಸಭೆ ಇಲ್ಲಿ ಏನಾಗಲಿದೆ ನಡೆಯಲಿದೆ. ಸೊ ಇದರಲ್ಲಿ ಏನಂತಂದರೆ ಮೇಜರ್ ಬ್ಯಾಂಕ್ಸ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ವಿಲ್ ಪ್ರೆಸೆಂಟ್. ಎಸ್, ಸೊ ಇಲ್ಲಿ ಹಲವಾರು ಒಂದು ಬ್ಯಾಂಕ್ಗಳಾಗಿರ್ಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂದರೆ ಹಣಕಾಸು ಸಂಸ್ಥೆಗಳು ಏನು ಮಾಡುತ್ತೆ ಅಂತಂದರೆ ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ಳಲಿದೆ. ಹಾಗೆ ಇಲ್ಲಿ ಶಪಥ ಪಾತ್ರ ಅಂದರೆ ಒಂದು ಶಪಥನ ಮಾಡಲಿದೆ. ಓಕೆ, ಸೊ ಪ್ರಾಮಿಸರಿ ನೋಟ್ಸ್ ಅಂದರೆ ಒಂದು ಕಡ್ಡಾಯ ಅಂದರೆ ಒಂದಿಷ್ಟು ಪ್ರತಿಜ್ಞೆಯನ್ನು ಮಾಡ್ತಾರೆ. ಏನಂತಂದರೆ ಯಾವುದಕ್ಕೆ ಸಂಬಂಧಪಟ್ಟಂತ ಅಂದರೆ ಈ ಗ್ರೀನ್ ಎನರ್ಜಿ ಪ್ರಾಜೆಕ್ಟ್ಸ್ಗೆ ಇಲ್ಲಿ ಫಂಡಿಂಗನ್ನು ಮಾಡೋದ್ರ ಕುರಿತು ಪ್ರತಿಜ್ಞೆಯನ್ನು ಮಾಡಲಿದ್ದಾರೆ. ಹಾಗೆ ನೋ ಸ್ಪೆಸಿಫಿಕ್ ಟಾರ್ಗೆಟ್, ವೈಲ್ ನೋ ಸ್ಪೆಸಿಫಿಕ್ ಟಾರ್ಗೆಟ್ಸ್ ಹ್ಯಾವ್ ಬಿನ್ ಸೆಟ್, ಬ್ಯಾಂಕ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಮೇಕ್ ದಿ ಫರ್ಮ್ ಕಮಿಟ್ಮೆಂಟ್ ಟು ಸಪೋರ್ಟ್ ದ ರಿನ್ಯೂವೇಬಲ್ ಎನರ್ಜಿ ಸೆಕ್ಟರ್. ಅಂದರೆ ಇವುಗಳಿಗೆ ಗಡುವನ್ನು ಅಥವಾ ಸ್ಪೆಸಿಫಿಕ್ ಟಾರ್ಗೆಟನ್ನು ಏನೂ ನೋಡಿಲ್ಲ, ಬಟ್ ಏನು ಮಾಡಲಿದೆ ಅಂತಂದರೆ ಈ ಒಂದು ಹಣಕಾಸು ಸಂಸ್ಥೆಗಳು ಅಥವಾ ಬ್ಯಾಂಕ್ಗಳು ಸೊ ಈ ರಿನ್ಯೂವೇಬಲ್ ಎನರ್ಜಿಗೆ ಇಲ್ಲಿ ಬೆಂಬಲವನ್ನು ನೀಡಲಿದೆ. ಹಾಗೆ ಪ್ರೈಮ್ ಮಿನಿಸ್ಟರ್ ಇನ್ವಾಲ್ವ್ಮೆಂಟ್, ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಈ ಗ್ರೀನ್ ಎನರ್ಜಿ ಸಂಬಂಧಪಟ್ಟಂತೆ ಮೋದಿ ಅವರು ಸೊ ಇಲ್ಲಿ ಒಂದು ಕಾನ್ಫರೆನ್ಸನ್ನು ಕೂಡ ಏನು ಮಾಡಲಿದ್ದಾರೆ, ಇನಾಗ್ರೇಟನ್ನು ಮಾಡಲಿದ್ದಾರೆ ಅಥವಾ ಅನಾವರಣವನ್ನು ಮಾಡಲಿದ್ದಾರೆ. ಸೊ ಸೆಕೆಂಡ್ ಪ್ರಿಲಿಮ್ಸ್ ರಿಲೇಟ್ ಆಗಿರುವಂಥ ಟಾಪಿಕ್ಸನ್ನು ಡಿಸ್ಕಸ್ಸನ್ನು ಮಾಡೋಣ. ಹಿಯರ್ ಇಸ್ ದ ಫಸ್ಟ್ ಟಾಪಿಕ್, ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಅಂತ ಹೇಳಿ. ಸೊ ಈ ಒಂದು ಟಾಪಿಕ್ ಇವಾಗ ಯಾಕೆ ಸುದ್ದಿಯಲ್ಲಿದೆ ಅಂತಂದರೆ ಇಂಡಿಯಾ ಈಸ್ ಆಲ್ ಸೆಟ್ ಟು ಹೋಸ್ಟ್ ಫಾರ್ ದ ಫಸ್ಟ್ ಟೈಮ್ ದ ಜನರಲ್ ಅಸೆಂಬ್ಲಿ ಆಫ್ ICA ಇನ್ ನವಂಬರ್ 2024. ಸೊ ಈ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ನ ಒಂದು ಸಾಮಾನ್ಯ ಸಭೆಯ ಒಂದು ಆತಿಥ್ಯವನ್ನು ಅಥವಾ ನೇತೃತ್ವವನ್ನು ಭಾರತ ಇದೇ ಮೊದಲ ಬಾರಿಗೆ ಇದೇ ವರ್ಷದ ಅಂದರೆ 2024ರ ನವಂಬರ್ ತಿಂಗಳಿನಲ್ಲಿ ಸೊ ಇದರ ಒಂದು ಆತಿಥ್ಯವನ್ನು ವಹಿಸ್ಕೊಳ್ಳಲಿದೆ. ಹಾಗಾದರೆ ಈ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಬಗ್ಗೆ ನೋಡೋದಾದರೆ ಇಟ್ ಈಸ್ ಅ ಜಾಗತಿಕ, ಇದು ಒಂದು ಇಂಡಿಪೆಂಡೆಂಟ್ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಆಗಿದೆ. ಸೊ ಇದರ ಒಂದು ಕಾರ್ಯವನ್ನು ನೋಡೋದಾದರೆ ಹಾಗಾದರೆ ಇದರ ಒಂದು ಕರ್ತವ್ಯವೇನಾಗಿರುತ್ತೆ ಅಂತಂದರೆ ಇಲ್ಲಿ ಇಟ್ಸ್ ಗೋಲ್ ಟು ಇನ್ಕ್ಲೂಡ್
ಡೆವಲಪಿಂಗ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂದರೆ ಅಂತಾರಾಷ್ಟ್ರೀಯ ಒಂದು ವ್ಯಾಪಾರವನ್ನು ಅಭಿವೃದ್ಧಿಪಡಿಸುವಂಥ ಕಾರ್ಯ ಏನು ಮಾಡುತ್ತೆ ಅಂದರೆ ಈ ಒಂದು ಇಂಟರ್ನ್ಯಾಷನಲ್ ಕೋಆಪ್ರೇಟಿವ್ ಅಲೈನ್ಸ್ ಅನ್ನುವಂಥದ್ದು ಮಾಡುತ್ತೆ. ಹಾಗಿದ್ರೆ ಇದರಲ್ಲಿ ಯಾವೆಲ್ಲ ಒಂದು ಸದಸ್ಯ ರಾಷ್ಟ್ರಗಳು ಅನ್ನುವಂಥದ್ದು ಬರುತ್ತೆ ಅಂತಂದರೆ ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಬೆಲ್ಜಿಯಂ, ಇಂಗ್ಲೆಂಡ್, ಡೆನ್ಮಾರ್ಕ್, ಫ್ರಾನ್ಸ್, ಜರ್ಮನಿ, ಹೋಲ್ಯಾಂಡ್, ಇಂಡಿಯಾ, ಇಲ್ಲಿ ಇಂಡಿಯಾ ಕೂಡ ಬರುತ್ತೆ, ಇಟಲಿ, ಸ್ವಿಟ್ಜರ್ಲ್ಯಾಂಡ್ ಆ್ಯಂಡ್ ಸರ್ಬಿಯಾ ಕೂಡ ಬರುತ್ತೆ. ಹಾಗೆ ಕೊನೆಯದಾಗಿ USA ದೇಶಗಳು ಕೂಡ ಈ ಥರ ಒಂದು ಸದಸ್ಯತ್ವವನ್ನು ಪಡ್ಕೊಂಡಿದೆ. ನೆಕ್ಸ್ಟ್ ಟಾಪಿಕ್ ಮಿಷನ್ ಮೌಸಮ್ ಅಂತ ಹೇಳಿ. ದ ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ಡ್ ಮಿಷನ್ ಮೌಸಮ್ ವಿತ್ ಔಟ್ಲೆಟ್ 2000 crore ಓವರ್ 2 years. ಅಂದರೆ ಮುಂದಿನ ಒಂದು 2 ವರ್ಷಗಳಲ್ಲಿ ಈ ಮಿಷನ್ ಒಂದು ಮೌಸಮ್ ಯೋಜನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ 2000 ಕೋಟಿಯನ್ನು ನೀಡಿದೆ. ಇದರ ಒಂದು ನೋಡಲ್ ಏಜೆನ್ಸಿ ಇದನ್ನು ಇಂಪ್ಲಿಮೆಂಟ್ ಮಾಡುವ ಅಥವಾ ಇದನ್ನು ಒಂದು ಜಾರಿಯನ್ನು ಮಾಡುವಂಥ ಒಂದು ನೋಡಲ್ ಏಜೆನ್ಸಿ ಯಾವುದಾಗಿದೆ ಅಂತಂದರೆ ಮಿನಿಸ್ಟ್ರಿ ಆಫ್ ಸೈನ್ಸ್. ಹಾಗೆ ಇದರ ಉದ್ದೇಶ ಏನಂತಂದರೆ ಏಮ್ ಆಫ್ ದ ಪ್ರೋಗ್ರಾಮ್ ವಿಲ್ ಬಿ ಬೋಲ್ಸ್ಟರ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಅಂದರೆ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಬಗ್ಗೆ, ಹಾಗೆ ಕೆಪಾಸಿಟಿ ಇನ್ ಅಟ್ಮಾಸ್ಫೆರಿಕ್ ಸೈನ್ಸ್, ವೆದರ್ ಸರ್ವೈಲೆನ್ಸ್ ಅಂದರೆ ಈ ಹವಾಮಾನ ಒಂದು ಕಣ್ಗಾವಲು, ಮಾಡೆಲಿಂಗ್, ಫಾರ್ಕಾಸ್ಟಿಂಗ್ ಅಂದರೆ ಮುನ್ಸೂಚನೆಗೆ ಸಂಬಂಧಪಟ್ಟಂತೆ ಅವುಗಳನ್ನು ನಿರ್ವಹಣೆಯನ್ನು ಮಾಡುವುದರ ಕುರಿತು ಏನು ಮಾಡುತ್ತೆ ಅಂತಂದರೆ ಪ್ರೋಗ್ರಾಮನ್ನು ಮಾಡುವಂಥ ಒಂದು ಯೋಜನೆ ಆಗಿದೆ ಮೌಸಮ್. ಓಕೆ, ಹಾಗೆ ಕ್ರಿಟಿಕಲ್ ಎಲಿಮೆಂಟ್ಸ್ ಆಫ್ ದ ಮಿಷನ್ ಮೌಸಮ್ ವಿಲ್ ಇನ್ಕ್ಲೂಡ್ ಡೆಪ್ಲಾಯಿಂಗ್ ದ ನೆಕ್ಸ್ಟ್ ಜನರೇಷನ್ ರೇಡಾರ್ಸ್. ಈ ಒಂದು ಯೋಜನೆಯಲ್ಲಿ ಒಂದು ಮುಂದಿನ ಪೀಳಿಗೆಯ ಒಂದು ರೇಡಾರ್ಗಳನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿಕೊಳ್ಳಲಾಗುತ್ತೆ. ಹಾಗೆ ಈ ಉಪಗ್ರಹ ಆಧಾರಿತ ವ್ಯವಸ್ಥೆಯನ್ನು ಕೂಡ ಈ ಒಂದು ವ್ಯವಸ್ಥೆಯಲ್ಲಿ ಒಳಗೊಳ್ಳುವಂಥ ಒಂದು ಯೋಜನೆ ಇದಾಗಿದೆ. ನೆಕ್ಸ್ಟ್ ಟಾಪಿಕ್ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನಾ ಅಂತ ಹೇಳಿ. ಇದನ್ನು ನಾವು ಶಾರ್ಟಾಗಿ PMKMY ಅಂತ ಕರಿತೀವಿ. ಇದು ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ, ಅಂದರೆ ಕೇಂದ್ರ ಪುರಸ್ಕೃತ ಯೋಜನೆ ಆಗಿದೆ. ಈ ಒಂದು ಯೋಜನೆಯನ್ನು 2019ರಲ್ಲಿ ಲಾಂಚ್ ಮಾಡಲಾಗುತ್ತೆ. ಮೇನ್ ಫಾರ್ ಓಲ್ಡ್ ಏಜ್ ಪ್ರೊಟೆಕ್ಷನ್ ಆ್ಯಂಡ್ ಸೋಷಿಯಲ್ ಸೆಕ್ಯೂರಿಟಿ ಫಾರ್ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್. ಇದು ಈ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಂಬಂಧಪಟ್ಟಂಥ ಒಂದು ಓಲ್ಡ್ ಏಜ್ ಪ್ರೊಟೆಕ್ಷನ್ ಅಂದರೆ ಒಂದು ಸ್ಕೀಮ್ ಆಗಿದೆ. ದ ಸ್ಕೀಮ್ ಈಸ್ ವಾಲಂಟರಿ. ಇದು ಏನಂತಂದರೆ ಇದು ಸ್ವಯಂ ಪ್ರೇರಿತವಾಗಿರುತ್ತೆ, ಅಂದರೆ ಇದು ಕಡ್ಡಾಯವಾಗಿರೋದಿಲ್ಲ. ಆ್ಯಂಡ್ ಕಂಟ್ರಿಬ್ಯೂಟರಿ ಪೆನ್ಷನ್ ಸ್ಕೀಮ್ ಫಾರ್ ದ ಎಂಟ್ರಿ ಏಜ್ ಗ್ರೂಪ್ ಆಫ್ 18 to 40 years. ಇದು ಒಂದು ಪೆನ್ಷನ್ ಸ್ಕೀಮ್ ಆಗಿದೆ. ಈ ಒಂದು ಯೋಜನೆ ಅಡಿಯಲ್ಲಿ ಯಾರು ಬೆನಿಫಿಷರಿ ಆಗಿರ್ತಾರೆ, ಈ 18ರಿಂದ 40 ವರ್ಷಗಳಿನವರೆಗಿನವರಿಗೆ ಈ ಒಂದು ಸ್ಕೀಮ್ ಅಡಿಯಲ್ಲಿ ಅಥವಾ ಈ ಒಂದು ಯೋಜನೆ ಅಡಿಯಲ್ಲಿ ಇವರಿಗೆ ಪೆನ್ಷನ್ನ ನೀಡಲಾಗತ್ತೆ. ಇಟ್ ಈಸ್ ಅಡ್ಮಿನಿಸ್ಟ್ರಡ್ ಬೈ ದ ಡಿಪಾರ್ಟ್ಮೆಂಟ್ ಆಫ್, ಹಾಗಿದ್ರೆ ಇದು ಯಾವ ಒಂದು ಇಲಾಖೆ ಅಡಿಯಲ್ಲಿ ಬರುತ್ತೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್. ಇವರ ಒಂದು ಅಡಿಯಲ್ಲಿ ಇದು ಬರುತ್ತೆ. ಹಾಗೆ ಈ ಒಂದು ಯೋಜನೆಯ ಭಾಗವಾಗಿರ್ಬೇಕಂತಂದರೆ ಇದರ ಒಂದು ಎಲಿಜಿಬಿಲಿಟಿ ಕ್ರಿಟೀರಿಯಾ ಏನಾಗಿರುತ್ತೆ ಅಂತಂದರೆ ಮೊದಲನೇದಾಗಿ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ಆಗಿರಬೇಕು. ಹಾಗೆ ಅವರು ಈ 18ರಿಂದ 40 ವರ್ಷ ವಯಸ್ಸಿನ ಒಳಗಿನವರಾಗಿರಬೇಕು. ಹಾಗೆ ಇಲ್ಲಿ ಅಗ್ರಿಕಲ್ಚರ್ ಅಂತಂದರೆ ಅವರ ಒಂದು ಕಲ್ಟಿವೇಬಲ್ ಅಂತಂದರೆ ಈ ಒಂದು ಕೃಷಿ ಜಮೀನು ಅನ್ನುವಂಥದ್ದು ಎಷ್ಟಿರಬೇಕು, ಇಲ್ಲಿ ಅಪ್ ಟು 2 ಹೆಕ್ಟೇರ್ 2 ಹೆಕ್ಟೇರ್ವರೆಗೆ ಮಾತ್ರ ಇರಬೇಕು. ಹಾಗೆ ಇದರಿಂದ ಆಗುವಂಥ ಅನುಕೂಲಗಳೇನಂತಂದರೆ ಒನ್ಸ್ ದೇ ರೀಚ್ ದ ಏಜ್ ಆಫ್ 60, ಅಂದರೆ ಇಲ್ಲಿ 18ರಿಂದ 40ರೊಳಗಿನವರೆಗೆ ಇವರು ಎಲಿಜಿಬಲ್ ಆಗಿರ್ತಾರೆ. ಇವರು 60 ವರ್ಷ ರೀಚ್ ಆದ ನಂತರ ಏನು ಮಾಡಲಾಗತ್ತೆ ಅಂದರೆ ಎನ್ರೋಲ್ಡ್ ಫಾರ್ಮರ್ಸ್ ರಿಸೀವ್ಡ್ ಅ ಮಂತ್ಲಿ ಮಿನಿಮಮ್ ಅಸ್ಯೂರ್ಡ್ ಪೆನ್ಷನ್ 3000 rupees. ಇವರು 60 ವರ್ಷ ರೀಚ್ ಆದಮೇಲೆ ಇವರಿಗೆ ಪ್ರತಿ ತಿಂಗಳು 3000 ರೂಪಾಯಿಯನ್ನು ನೀಡಲಾಗತ್ತೆ. ಹಾಗೆ ಪೆನ್ಷನ್ ಫಂಡ್ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ಕ್ಯಾನ್ ಎನ್ರೋಲ್ ಬೈ ಪೇಯಿಂಗ್ ಅಪ್ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಟು ದಿಸ್ ಫಂಡ್. ಇದು ಈ ಒಂದು 3000 ರೂಪಾಯಿ ಪೆನ್ಷನ್ನ ಪಡಿಬೇಕಿದ್ರೆ ಇವರು ಮೊದಲನೇದಾಗಿ ಈ 18ರಿಂದ 40 ವರ್ಷ ಏನು ಬರ್ತಾರಲ್ವಾ, ಈ ಒಂದು ಅವಧಿಯಲ್ಲಿ ಏನು ಮಾಡಬೇಕಾಗತ್ತಂದರೆ ಈ ಪೆನ್ಷನ್ಗಾಗಿ ಅವರು ಮಂತ್ಲಿ ಏನು ಮಾಡಬೇಕಂದ್ರೆ ತಿಂಗಳ ಏನು ಮಾಡಬೇಕಾಗತ್ತೆ, ಒಂದಿಷ್ಟು ಹಣವನ್ನು ಕಟ್ಟಬೇಕಾಗತ್ತೆ. ದ ಫಂಡ್ ಈಸ್ ಮ್ಯಾನೇಜ್ಡ್ ಬೈ ದಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್. ಅಂದರೆ LIC ಅವರು ಏನು ಮಾಡ್ತಾರೆ ಅಂತಂದರೆ ಈ ನೀವು ನೀಡುವಂಥ ಹಣವನ್ನು ಅಥವಾ ಅವರು ನಿಮಗೆ ಪೆನ್ಷನ್ ಆಗಿ ನೀಡುವಂಥ ಹಣವನ್ನು ಏನು ಮಾಡ್ತಾರೆ ಅಂತಂದರೆ ಮ್ಯಾನೇಜನ್ನು ಮಾಡ್ತಾರೆ ಅಥವಾ
ನಿರ್ವಹಣೆಯನ್ನು ಮಾಡ್ತಾರೆ. ಹಾಗೆ ಫ್ಯಾಮಿಲಿ ಪೆನ್ಷನ್, ಇಫ್ ಅ ಸಬ್ಸ್ಕ್ರೈಬರ್ ಪಾಸಸ್ ಅವೇ ವೈಲ್ ರಿಸೀವಿಂಗ್ ದೇರ್ ಪೆನ್ಷನ್, ಅಂದರೆ ಈ ಪೆನ್ಷನ್ನ ಪಡೆಯುವಂಥ ಹಂತದಲ್ಲಿ ಇನ್ ಕೇಸ್ ಏನಾದರೂ ಸಬ್ಸ್ಕ್ರೈಬರ್ ಅಂದರೆ ಚಂದಾದಾರರು, ಅಂದರೆ ಇವಾಗ ಏನು ಈ ಪೆನ್ಷನ್ ಪಡೀಲಿಕ್ಕೆ ಅವರು ಮಂತ್ಲಿ ಏನು ಪೇ ಮಾಡ್ತಿರ್ತಾರಲ್ವ, ಅವರೇನಾದರೂ ಇಲ್ಲಿ ತೀರಿ ಹೋದ ನಂತರ ದೇರ್ ಸ್ಪೌಸಸ್ ಅಂದರೆ ಅವರ ಸಂಗಾತಿ ಏನು ಮಾಡ್ತಾರೆ ಅಂತಂದರೆ ವಿಲ್ ಬಿ ಎಂಟೈಟಲ್ ಟು ಫ್ಯಾಮಿಲಿ ಪೆನ್ಷನ್ ಈಕ್ವಲ್ ಟು 50% ಆಫ್ ದ ಅಮೌಂಟ್ ಆಫ್ ದ ಸಬ್ಸ್ಕ್ರೈಬರ್ ವಾಸ್ ರಿಸೀವಿಂಗ್. ಅಂದರೆ ಏನು ಈ ಸಬ್ಸ್ಕ್ರೈಬರ್ ಅಂದರೆ ಒರಿಜಿನಲ್ ಏನಿರ್ತಾರಲ್ವ ಪೇ ಮಾಡಿರ್ತಾರಲ್ವ ಅಥವಾ ಪೆನ್ಷನ್ ಪಡಿತಾ ಇರ್ತಾರಲ್ವ, ಅವರು ಏನಾದರೂ ಡೆತ್ ಆದ ಸಂದರ್ಭದಲ್ಲಿ ಅವರ ಒಂದು ಸಂಗಾತಿಗೆ ಏನು ಮಾಡಲಾಗತ್ತೆ, ಅವರು ಪಡೆದುಕೊಳ್ಳುವಂಥ ಪೆನ್ಷನ್ನ ಅರ್ಧ ಭಾಗವನ್ನು ಅವರ ಒಂದು ಸಂಗಾತಿಗೆ ನೀಡಲಾಗತ್ತೆ. ಹಾಗೆ ದಿಸ್ ಈಸ್ ಓನ್ಲಿ ಅಪ್ಲಿಕೇಬಲ್ ಇಫ್ ದ ಸ್ಪೌಸ್ ಈಸ್ ನಾಟ್ ಆಲ್ರೆಡಿ ಎ ಬೆನಿಫಿಷಿಯರಿ ಆಫ್ ದ ಸ್ಕೀಮ್. ಸೊ ಇದು ಯಾವಾಗ ಇವರಿಗೆ ಅರ್ಧ ಅಮೌಂಟನ್ನು ನೀಡಲಾಗತ್ತೆ ಅಂತಂದರೆ ಆ ಸ್ಪೌಸ್ ಅಥವಾ ಸಂಗಾತಿ ಅನ್ನುವಂಥದ್ದು ಇದರ ಒಂದು ಬೆನಿಫಿಷಿಯರಿ, ಅಂದರೆ ಅವರು ಕೂಡ ಇಲ್ಲಿ ಪೆನ್ಷನ್ಗಾಗಿ ಅಮೌಂಟನ್ನು ಪೇ ಮಾಡದೇ ಇದ್ದರೆ ಅಥವಾ ಅದರ ಒಂದು ಅಮೌಂಟನ್ನು ಪಡಿತಾ ಇರದೇ ಇದ್ದರೆ ಆವಾಗ ಮಾತ್ರ ಅವ್ರಿಗೆ ಏನಾಗುತ್ತೆ ಅಂದರೆ ಈ 50% ಅಮೌಂಟ್ ಅನ್ನುವಂಥದ್ದು ಸಿಗತ್ತೆ. ನೆಕ್ಸ್ಟ್ ಟಾಪಿಕ್ PM E-Drive ಸ್ಕೀಮ್ ಅಂತ ಹೇಳಿ. ಸೊ ಯೂನಿಯನ್ ಕ್ಯಾಬಿನೆಟ್ ಇನ್ September 24 ಅಪ್ರೂವ್ಡ್ ದ ಸ್ಕೀಮ್ ವಿತ್ ಆ್ಯನ್ ಔಟ್ಲೇ 10,900 crore ವ್ಯಾಲಿಡ್ ಫಾರ್ 2 years. ಸೊ ಒಂದು ವರ್ಷಗಳ ಅವಧಿಯವರೆಗೆ ಸೊ ಈ ಒಂದು ಸ್ಕೀಮ್ಗೆ 10,900 ಕೋಟಿಯನ್ನು ಸೊ ಇಲ್ಲಿ ಕೇಂದ್ರ ಸರ್ಕಾರ ನೀಡಿದೆ. ಸೊ ಇಲ್ಲಿ ಇಟ್ ಸ್ಟ್ಯಾಂಡ್ಸ್ ಫಾರ್, ಸೊ ಇಲ್ಲಿ PM E-Drive ಅಂತಂದರೆ PM ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನೋವೇಷನ್ ವೆಹಿಕಲ್ ಎನ್ಹ್ಯಾನ್ಸ್ಮೆಂಟ್ ಅಂತ ಹೇಳಿ. ಸೊ ಇದರ ಉದ್ದೇಶ ಅಂತಂದರೆ ಅಡ್ರೆಸ್ ರೇಂಜ್ ಎನರ್ಜಿಟಿ ಅಮೌಂಗ್ VV ಬಯರ್ಸ್. ಸೊ ಅಂದರೆ ಏನಂತಂದರೆ ಈ ಇಲೆಕ್ಟ್ರಿಕಲ್ ವೆಹಿಕಲ್ಸನ್ನು ಬಯೋರಲ್ಲಿ ಅಂದರೆ ಅದನ್ನು ಕೊಂಡುಕೊಳ್ಳುವವರಲ್ಲಿ ಏನು ಮಾಡುತ್ತೆ ಅಂತಂದರೆ ಒಂದಿಷ್ಟು ಏನಿರುತ್ತೆ ಅಂತಂದರೆ ಅವರಲ್ಲಿ ಹಿಂಜರಿಕೆ ಅನ್ನುವಂಥದ್ದು ಇರುತ್ತೆ. ಓಕೆ, ಆ ಹಿಂಜರಿಕೆಯನ್ನು ಪರಿಹರಿಸುವಂಥ ಒಂದು ಉದ್ದೇಶವನ್ನು ಈ ಒಂದು ಸ್ಕೀಮ್ ಹೊಂದಿದೆ. ಅಂದರೆ ಅದು ಸರಿಯಾಗಿ ನಿಮಗೆ ಒಂದಿಷ್ಟು ಏನಿರುತ್ತೆ ಅಂತಂದರೆ ಒಂದಿಷ್ಟು ಗೊಂದಲಗಳಿರುತ್ತೆ. ಅಂದರೆ ಅದು ಸರಿಯಾಗಿ ನಿಮಗೆ ಮೈಲೇಜನ್ನು ಕೊಡೋದಿಲ್ಲ ಅಥವಾ ಅವು ದೀರ್ಘಕಾಲ ಬಾಳಿಕೆ ಬರೋದಿಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಏನಿರುತ್ತೆ ಅಂತಂದರೆ ಇಲ್ಲಿ ಗೊಂದಲಗಳಿರುತ್ತಲ್ವ, ಆ ರೀತಿ ಒಂದು ಗೊಂದಲಗಳನ್ನ ನಿವಾರಣೆಯನ್ನು ಮಾಡುವಂಥ ಒಂದು ಆ ಯೋಜನೆಯಾಗಿ ಈ PM E-Drive ಸ್ಕೀಮ್ ಅನ್ನುವಂಥದ್ದು ಕಂಡುಬರುತ್ತೆ. ನೆಕ್ಸ್ಟ್ ಟಾಪಿಕ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನಾ ಅಂತ ಹೇಳಿ. ಸೊ ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ಡ್ ಹೆಲ್ತ್ ಕವರೇಜ್ ಟು ಆಲ್ ಸೀನಿಯರ್ ಸಿಟಿಜನ್ ಏಜ್ಡ್ 70. ಸೊ ಇಲ್ಲಿ ಹೆಲ್ತ್ ಒಂದು ಆರೋಗ್ಯ ಒಂದು ಯೋಜನೆ ಅಡಿಯಲ್ಲಿ ಈ ಸೀನಿಯರ್ ಸಿಟಿಜನ್ ಅಂದರೆ ಈ 70 ಮತ್ತು 70ಕ್ಕಿಂತ ಹೆಚ್ಚಿನ ಒಂದು ವಯಸ್ಸಿನವರನ್ನು ಸೊ ಈ ಒಂದು ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಒಳಗೊಳ್ಳುವಂಥ ಒಂದು ಉದ್ದೇಶವನ್ನು ಇದು ಹೊಂದಿದೆ. ಸೊ ಇದು ವಿಶ್ವದ ಅತಿ ದೊಡ್ಡ ಒಂದು ಹೆಲ್ತ್ ಆರೋಗ್ಯ ಒಂದು ವಿಮೆಯಾಗಿ ಕಂಡುಬರುತ್ತೆ. ಸೊ ಇಟ್ ಪ್ರೊವೈಡ್ಸ್, ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಏನು ಮಾಡಲಾಗತ್ತೆ ಅಂತಂದರೆ 5 ಲಕ್ಷ ರೂಪಾಯಿಯನ್ನು ನೀಡಲಾಗುತ್ತೆ ಪ್ರತಿ ಒಂದು ಕುಟುಂಬಕ್ಕೆ ಫ್ಯಾಮಿಲಿ ಪರ್ ಇಯರ್ ಫಾರ್ ಯಾವ ಒಂದು ಉದ್ದೇಶ ಇದರಲ್ಲಿ ಅಂತಂದರೆ ಈ ದ್ವಿತೀಯ ಮತ್ತು ತೃತೀಯ ಒಂದು ಆರೋಗ್ಯ ಕಾಳಜಿಗಾಗಿ. ಹಾಗೆ ಈ ಒಂದು ಅಂದರೆ ಇನ್ ಕೇಸ್ ಏನಾದರೂ ಯಾವುದಾದ್ರೂ ವ್ಯಕ್ತಿಗೆ ಇಲ್ಲಿ ಸರ್ಜರಿ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಆರೋಗ್ಯ ಸಮಸ್ಯೆಗಳೇನಾದರೂ ಇದ್ದರೆ ಸೊ ನಿಮಗೆ ಏನು ಮಾಡಲಾಗುತ್ತೆ 5 ಲಕ್ಷ ರೂಪಾಯಿನ ನೀಡಲಾಗುತ್ತೆ. ಸೊ ಈ ಒಂದು 5 ಲಕ್ಷ ರೂಪಾಯಿನ ನೀವು ಅಂದರೆ ಅವರು ಏನು ಮಾಡ್ತಾರೆ ಅಂದರೆ ನೇರವಾಗಿ ನೀವು ಯಾವ ಒಂದು ಹಾಸ್ಪಿಟಲಲ್ಲಿ ಚಿಕಿತ್ಸೆನ ಪಡಿತಾ ಇರ್ತೀರಲ್ವ ಆ ಒಂದು ಹಾಸ್ಪಿಟ್ಲಿಗೆ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಹಣವನ್ನು ನೀಡ್ತಾರೆ. ಅಂದರೆ ಈ ಪಬ್ಲಿಕ್ ಹಾಸ್ಪಿಟ್ಲ್ ಅಂದರೆ ಈ ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಿರ್ಬೋದು ಅಥವಾ ಸೊ ಇಲ್ಲಿ ಖಾಸಗಿ ಹಾಸ್ಪಿಟ್ಲ್ಗಳಿಗೂ ಕೂಡ ನೀವು ಚಿಕಿತ್ಸೆನ ತೆಗೆದುಕೊಳ್ತಾ ಇದ್ದರೆ ಸರ್ಕಾರವು ಏನು ಮಾಡುತ್ತೆ ಅಲ್ಲಿ 5 ಲಕ್ಷ ರೂಪಾಯಿನ ನಿಮಗೆ ಮಂಜೂರು ಮಾಡುತ್ತೆ. ಸೊ ಕ್ಯಾಶ್ಲೆಸ್ ಎಕ್ಸೆಸ್ ನಾವು ನಿಮಗೆ ಅವರು ನೇರವಾಗಿ ಏನು ಅಂತಂದರೆ ಕ್ಯಾಶನ್ನು ಕೊಡೋದಿಲ್ಲ, ಅವರು ನೇರವಾಗಿ ಇಲ್ಲಿ ಹಾಸ್ಪಿಟ್ಲಿಗೆ ಏನು ಮಾಡ್ತಾರೆ ಅಂತಂದರೆ ಪೇ ಮಾಡ್ತಾರೆ. ಹಾಗೆ ದೇರ್ ಇಸ್ ಎ ನೋ ರೆಸ್ಟ್ರಿಕ್ಷನ್ ಆನ್ ಫ್ಯಾಮಿಲಿ ಸೈಜ್ ಏಜ್ ಆರ್ ಜೆಂಡರ್. ಸೊ ಇಲ್ಲಿ ಈ ಒಂದು ಯೋಜನೆಯ ನೀವು ಭಾಗವಾಗಿದ್ದರೆ ಓಕೆ, ಸೊ ಇಲ್ಲಿ ಕೇವಲ ಒಬ್ಬ ವ್ಯಕ್ತಿಗಂತೇನಿಲ್ಲ, ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಸೊ ಇಲ್ಲಿ ಈ ಒಂದು ಈ ಸೆಕೆಂಡರಿ ಟರ್ಷರಿ ಕೇರ್ಗೆ ಸಂಬಂಧಪಟ್ಟಂತೆ ನೀವೇನು ಮಾಡ್ಬೋದು ಅಂದರೆ ಸೊ ಈ ಪಬ್ಲಿಕ್ ಮತ್ತು ಪ್ರೈವೇಟ್ ಹೆಲ್ತ್ ಸೆಕ್ಟರ್ಗಳಲ್ಲಿ ಸೊ ನೀವು ಈ ಒಂದು ಚಿಕಿತ್ಸೆನ ಅಂದರೆ 5 ಲಕ್ಷ ರೂಪಾಯಿ ಪಡೆದುಕೊಂಡು ಏನು ಮಾಡ್ಬೋದು ಅಂತಂದರೆ ಈ ಚಿಕಿತ್ಸೆನ ಪಡೆದುಕೊಳ್ಬೋದಾಗಿರುತ್ತೆ. ಸೊ ಇಲ್ಲಿ 5 ಲಕ್ಷ ಅಂತಂದರೆ ಇದರ ಅರ್ಥ ಸೊ ಅವರು ನಿಮಗೆ ಮ್ಯಾಕ್ಸಿಮಮ್ ಅಮೌಂಟ್ ಅನ್ನುವಂಥದ್ದು 5 ಲಕ್ಷ ಇರುತ್ತೆ.
ಓಕೆ. ಸೊ ಅದರ ಮೇಲೆ ಏನಾದರೂ ಜಾಸ್ತಿ ಹೆಚ್ಚುವರಿ ಚಾರ್ಜ್ ಇದ್ದರೆ ನೀವು ಪೇ ಮಾಡಬೇಕಾಗಿರುತ್ತೆ. ಎಸ್, ಹಾಗೆ ದ ಸ್ಕೀಮ್ ಈಸ್ ಇಂಪ್ಲಿಮೆಂಟೆಡ್ ಬೈ, ಹಾಗಿದ್ರೆ ಇದನ್ನು ಯಾರು ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಅವರು ಇಂಪ್ಲಿಮೆಂಟನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಟಾಪಿಕ್ ಪ್ಲಾನೆಟರಿ ಪ್ರೊಟೆಕ್ಷನ್ ಅಂತ ಹೇಳಿ. ಇಟ್ ಈಸ್ ಪ್ರಿನ್ಸಿಪಲ್ ಆಫ್ ಪ್ರಿಸರ್ವಿಂಗ್ ದಿ ಬಯೋಸ್ಫಿಯರ್ ಆಫ್ ಬೋತ್ ಅರ್ತ್ ಆ್ಯಂಡ್ ಅದರ್ ಪ್ಲಾನೆಟರಿ ಬಾಡೀಸ್. ಸೊ ಇಲ್ಲಿ ಭೂಮಿಯ ಮತ್ತು ಇತರ ಒಂದು ಆಕಾಶಕಾಯಗಳನ್ನು ಸಂರಕ್ಷಣೆಯನ್ನು ಮಾಡುವಂಥ ಒಂದು ಉದ್ದೇಶವನ್ನು ಸೊ ಇದು ಹೊಂದಿದೆ. ಇಟ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಆಫ್ ಇಂಟರ್ಪ್ಲಾನೆಟರಿ ಮಿಷನ್ ಸಚ್ ಆಸ್ ದ ಫ್ರಮ್ ದ ಅರ್ತ್ ಟು ಮೂನ್ ಆರ್ ಮಾರ್ಸ್. ಸೊ ಇವುಗಳು ಯಾವುದನ್ನು ರಕ್ಷಣೆಯನ್ನು ಮಾಡತ್ತಂತಂದರೆ ಭೂಮಿ, ಚಂದ್ರ ಮತ್ತು ಈ ಮಾರ್ಸ್ಗಳನ್ನ ರಕ್ಷಣೆ ಮಾಡುವಂಥ ಸೊ ಉದ್ದೇಶವನ್ನು ಇದು ಹೊಂದಿದೆ. ನೆಕ್ಸ್ಟ್ ಟಾಪಿಕ್ ಲಾಫಿಂಗ್ ಟ್ರೀ ಫ್ರಾಗ್ ಅಂತ. ಲಾಫಿಂಗ್ ಟ್ರೀ ಫ್ರಾಗ್ ಅಂತಂದರೆ ಇದು ನಗುವ ಮರದ ಕಪ್ಪೆ ಅಂತ. ಎಸ್, ಸೊ ಇದಕ್ಕೆ ಲಿಟೋರಿಯಾ ರೂತಿ ಅಂತಲೂ ಕೂಡ ಕರೀತಾರೆ. ಡಸ್ ನಾಟ್ ಕ್ರೋಕ್ ಲೈಕ್ ದ ಅದರ್ ಟಿಪಿಕಲ್ ಫ್ರಾಗ್ಸ್. ಅಂದರೆ ಇತರ ಕಪ್ಪೆಗಳು ಏನು ಸೌಂಡ್ ಮಾಡುತ್ತಲ್ವ ಅಥವಾ ಕೂಗುತ್ತಲ್ವ ಆ ರೀತಿ ಇದು ಈ ಒಂದು ಕಪ್ಪೆ ಕೂಗೋದಿಲ್ಲ. ಬದಲಿಗೆ ಸೊ ಇದು ನಗುವಾಗ ಯಾವ ರೀತಿ ಸೌಂಡ್ ಮಾಡ್ತಾರಲ್ವ ಆ ರೀತಿ ಏನು ಮಾಡುತ್ತೆ ಅಂದರೆ ಇದು ಸೌಂಡನ್ನು ಮಾಡುತ್ತೆ. ಸೊ ಹೀಗಾಗಿ ಇದಕ್ಕೆ ಲಾಫಿಂಗ್ ಟ್ರೀ ಫ್ರಾಗ್ ಅಂತ ಕರೀತಾರೆ. ಫೌಂಡ್ ಫಸ್ಟ್ ಇನ್ ಟ್ರೀಸ್ ಆ್ಯಂಡ್ ಬಸಸ್ ನಿಯರ್ ವಾಟರ್. ಎಸ್, ಸೊ ಇಲ್ಲಿ ಮರಗಳು ಮತ್ತು ಬುಷಸ್ ಅಂದರೆ ಈ ಪೊದೆಗಳಲ್ಲಿ ಏನಾಗುತ್ತೆ ಅಂತಂದರೆ ಇದು ವಾಸವನ್ನು ಮಾಡುತ್ತೆ. ಸೊ ಆಲ್ಸೋ ಕಾಮನ್ ಅರೌಂಡ್ ಹ್ಯೂಮನ್ ಮೇಡ್ ಸ್ಟ್ರಕ್ಚರ್ ಸಚ್ ಆಸ್ ದ ವಾಟರ್ ಟ್ಯಾಂಕ್, ನೀರಿನ ಟ್ಯಾಂಕ್ಗಳಲ್ಲಿ, ಹಾಗೆ ಶವರ್ ಬ್ಲಾಕ್ಸ್ಗಳಲ್ಲಿ, ಹಾಗೆ ಈ ಡನ್ನೀಸ್ಗಳಂತ ಕಂಡುಬರುತ್ತೆ. ಸೊ ಇವುಗಳ ಸುತ್ತ ಏನು ಮಾಡುತ್ತೆ ಅಂತಂದರೆ ಸೊ ಇವುಗಳು ವಾಸವನ್ನು ಮಾಡುತ್ತೆ. ಇಟ್ ಈಸ್ ಎಂಡೆಮಿಕ್. ಎಸ್, ಅಂದರೆ ಎಂಡೆಮಿಕ್ ಅಂತಂದರೆ ಸ್ಥಳೀಯ. ಹಾಗಿದ್ರೆ ಯಾವ ಒಂದು ಪ್ರದೇಶಕ್ಕೆ ಮಾತ್ರ ಇದು ಸ್ಥಳೀಯವಾಗಿದೆ ಅಂತಂದರೆ ಆಸ್ಟ್ರೇಲಿಯಾ ಆ್ಯಂಡ್ ಸೌದರ್ನ್ ನ್ಯೂ ಗಿನಿಯಾ. ಅಂದರೆ ಈ ಒಂದು ಪ್ರದೇಶಗಳಲ್ಲಿ ಮಾತ್ರ ಏನಾಗುತ್ತೆ ಅಂತಂದರೆ ಈ ಒಂದು ಲಾಫಿಂಗ್ ಟ್ರೀ ಫ್ರಾಗ್ ಅನ್ನುವಂಥದ್ದು ಕಂಡುಬರುತ್ತೆ. ನೆಕ್ಸ್ಟ್ ಟಾಪಿಕ್ ಕವಾಸಕಿ ಡಿಸೀಸ್ ಅಂತ. ಈ ಒಂದು ಕಾಯಿಲೆಗೆ ಕೆಲವೊಮ್ಮೆ ಏನಂತ ಕರೀತಾರೆ ಅಂತಂದರೆ ಮಿಕೋಕ್ಯೂಟೇನಿಯಸ್ ಲಿಂಫ್ ನೋಡ್ ಸಿಂಡ್ರಮ್ ಅಂತಲೂ ಕೂಡ ಕರೀತಾರೆ. ಎಸ್, ಸೊ ಇದು ಏನಂತಂದರೆ ಹೆಚ್ಚಾಗಿ ಇದು ಮಕ್ಕಳಲ್ಲಿ ಕಂಡುಬರುವಂಥ ಕಾಯಿಲೆ ಆಗಿದೆ. ಸೊ ಇದು ರಕ್ತನಾಳಗಳಲ್ಲಿ ಏನು ಮಾಡುತ್ತೆ ಅಂತಂದರೆ ಇದು ಒಂದಿಷ್ಟು ನೋವನ್ನು ಅಥವಾ ಉರಿಯೂತವನ್ನು ಉಂಟು ಮಾಡುತ್ತೆ. ಹಾಗೆ ಇದು ಯಾರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅಂತಂದರೆ ಇದು 6 ತಿಂಗಳಿಂದ 5 ವರ್ಷದ ಒಳಗಿನ ಮಕ್ಕಳಲ್ಲಿ ಏನಾಗುತ್ತೆ ಅಂತಂದರೆ ಈ ರೀತಿ ಒಂದು ಕಾಯಿಲೆಗಳನ್ನುಂಥದ್ದು ಕಂಡುಬರುತ್ತೆ. ಹಾಗೆ ಈ ಒಂದು ಕಾಯಿಲೆ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲ. ಸೊ ಇದು ಒಂದು ಸಾಂಕ್ರಾಮಿಕ ಕಾಯಿಲೆ ಅಲ್ಲ. ಎಸ್, ದೇರ್ ಈಸ್ ನೋ ವೇ ಟು ಪ್ರಿವೆಂಟ್ ಕವಾಸಕಿ ಡಿಸೀಸ್. ಸೊ ಇಲ್ಲಿ ಈ ಕವಾಸಕಿ ರೋಗವನ್ನು ತಡೆಗಟ್ಟಲಿಕ್ಕೆ ಯಾವುದೇ ರೀತಿಯ ಒಂದು ಮಾರ್ಗವಿಲ್ಲ. ಬಟ್ ಅದನ್ನು ಹಲವಾರು ಚಿಕಿತ್ಸೆಗಳ ಮೂಲಕ ಏನು ಮಾಡ್ಬೋದು ಅಂತಂದರೆ ಅದಕ್ಕೆ ಚಿಕಿತ್ಸೆಯನ್ನು ನೀಡಬಹುದಾಗಿರುತ್ತೆ. ನೆಕ್ಸ್ಟ್ ಟಾಪಿಕ್ ಮೈಕಾನಿಯಾ ಮೈಕ್ರಾಂತ ಅಂತ ಹೇಳಿ. ಇಟ್ ಈಸ್ ಅ ಪೆರಿನಿಯಲ್ ಕ್ರೀಪಿಂಗ್ ಕ್ಲೈಂಬರ್. ಅಂದರೆ ಇದು ಒಂದು ಪರ್ವತಾರೋಹಿ. ಇಟ್ ಈಸ್ ಅ ಪೆರಿನಿಯಲ್ ಕ್ರೀಪಿಂಗ್ ಕ್ಲೈಂಬರ್ ನೌನ್ ಫಾರ್ ಇಟ್ಸ್ ವಿಗಾರಸ್ ಆ್ಯಂಡ್ ರ್ಯಾಂಪಂಟ್ ಗ್ರೋತ್. ಅಂದರೆ ಇದು ಪರ್ವತಗಳಲ್ಲಿ ಕಂಡುಬರುತ್ತೆ, ಅಂದರೆ ಪರ್ವತವನ್ನು ಏರುತ್ತೆ. ಸೊ ಹಾಗೆ ಇದು ವೇಗವಾಗಿ ಬೆಳೆಯುತ್ತೆ, ರ್ಯಾಂಪಂಟ್ ಗ್ರೋತ್. ಆ್ಯಂಡ್ ಇಟ್ ಈಸ್ ಅ ನೇಟಿವ್ ಆಫ್ ಸೆಂಟ್ರಲ್ ಆ್ಯಂಡ್ ಸೌತ್ ಅಮೇರಿಕಾ. ಸೊ ಇದು ಎಲ್ಲಿ ಕಂಡುಬರುತ್ತೆ ಅಂತಂದರೆ ಇದು ಮಧ್ಯ ಮತ್ತು ಈ ಒಂದು ಸೌತ್ ಅಮೇರಿಕಾದಲ್ಲಿ ಈ ಒಂದು ಸ್ಪೀಸೀಸ್ ಕಂಡುಬರುತ್ತೆ. ಇಟ್ ಈಸ್ ಅ ಮೇಜರ್ ಇನ್ವ್ಯಾಸಿವ್ ಸ್ಪೀಸೀಸ್. ಇನ್ವ್ಯಾಸಿವ್ ಅಂತಂದರೆ ಇದು ಒಂದು ರೀತಿಯ ಆಕ್ರಮಣಕಾರಿ ಜೀವಿಯಾಗಿದೆ. ಹಾಗೆ ಇದು ಈ ಸೌತ್ ಈಸ್ಟ್ ಏಷ್ಯಾ, ಭಾರತ ಮತ್ತು ಈ ಪೆಸಿಫಿಕ್ ಐಲ್ಯಾಂಡ್ನಲ್ಲೂ ಕೂಡ ಕಂಡುಬರುತ್ತೆ. ಅಂದರೆ ಇದೇನಂತಂದರೆ ಭಾರತದಲ್ಲಿ ಇದನ್ನು 1940ರಲ್ಲಿ ಏನು ಮಾಡಲಾಗುತ್ತೆ ಅಂದರೆ ಒಂದು ಟೀ ಪ್ಲಾಂಟೇಷನ್ಗಳಲ್ಲಿ ಅದನ್ನು ಗ್ರೌಂಡ್ ಕವರ್ ಅಂದರೆ ಈ ನೆಲದ ಹೊದಿಕೆಯಾಗಿ ಏನು ಮಾಡಲಾಗತ್ತೆ ಅಂದರೆ ಇದನ್ನು ಇಂಟ್ರಡ್ಯೂಸ್ ಮಾಡಲಾಗತ್ತೆ. ಸೊ ಇದನ್ನು ಈ ರೀತಿ ಗ್ರೌಂಡ್ ಕವರ್ ಆಗಿ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿನ ಒಂದು ಸ್ಥಳೀಯವಾಗಿರುವಂಥ ಹಲವಾರು ಸಸ್ಯಗಳ ಮೇಲೆ ಏನು ಮಾಡುತ್ತೆ ಅಂದರೆ ಇದು
ಪರಿಣಾಮವನ್ನು ಬೀರುತ್ತೆ. ಸೊ ಹೀಗಾಗಿ ಏನಂತಂದರೆ ಇದು ಒಂದು ಡೇಂಜರ್ ಆಗಿ ಕಂಡುಬರುವಂಥ ಸಸ್ಯ ಅಂತ ಹೇಳ್ಬೋದು. ಸೊ ಕೊನೆಯದಾಗಿ ನಾವು ಪ್ರೀವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಪಾಲಿಟಿ ರಿಲೇಟೆಡ್ ಆಗಿರುವಂಥ ಒಂದು ಕ್ವಶನನ್ನು ನೋಡೋಣ. ಅಂಡರ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ವೈಲೇಟ್ಸ್ ಅಂದರೆ, ಸೊ ಈ ಸಂವಿಧಾನದ ಪ್ರಕಾರ ಏನಂತಂದರೆ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಅಂದರೆ ಇಲ್ಲಿ ಏನಾಗುತ್ತೆ, ಈ ಸಂಪತ್ತಿನ ಒಂದು ಕೇಂದ್ರೀಕರಣ ಅಂದರೆ ಇಲ್ಲಿ ಕೇವಲ ಕೆಲವೇ ವ್ಯಕ್ತಿಗಳು ಸಂಪತ್ತನ್ನು ಹೊಂದೋದ್ರಿಂದ ಸೊ ಇದು ಏನನ್ನು ಉಲ್ಲಂಘನೆಯನ್ನು ಮಾಡುತ್ತೆ ಅಂತ. ದ ರೈಟ್ ಟು ಇಕ್ವಾಲಿಟಿ, ದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಆ್ಯಂಡ್ ದ ರೈಟ್ ಟು ಫ್ರೀಡಮ್, ದ ಕಾನ್ಸೆಪ್ಟ್ ಆಫ್ ವೆಲ್ಫೇರನ್ನು ಉಲ್ಲಂಘನೆಯನ್ನು, ಇದರಲ್ಲಿ ಯಾವುದನ್ನು ಈ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ವೈಲೇಟ್ಸ್ ಅಥವಾ ಉಲ್ಲಂಘನೆಯನ್ನು ಮಾಡುತ್ತೆ ಅಂತ ಹೇಳಿ ಕಮೆಂಟ್ನಲ್ಲಿ ತಿಳಿಸಿ. ಇದರ ಒಂದು ಉತ್ತರವನ್ನು ನಾವು ನಾಳೆ ಕ್ಲಾಸ್ನಲ್ಲಿ ಚರ್ಚೆಯನ್ನು ಮಾಡೋಣ. ನಮಸ್ಕಾರ.